ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ. ಇಂದು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಬೈಲಹೊಂಗಲ ವಿಧಾನಸಭೆ ಕ್ಷೇತ್ರದಲ್ಲಿ ಮಾಜಿ ಶಾಸಕರಾದಂಥ ವಿಶ್ವನಾಥ್ ಪಾಟೀಲ್ ಅವರು ಕೆಜೆಪಿ ಪಕ್ಷದಿಂದ ಕರ್ನಾಟಕ ಜನತಾ ಪಕ್ಷದಿಂದ 2013ರಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ 2013ರಿಂದ 2018ರವರೆಗೆ ಶಾಸಕರಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾರೆ. ಅಂದಿನ ಸಂದರ್ಭದಲ್ಲಿ ಕೆಜೆಪಿ ಪಕ್ಷ ಅಂದ ತಕ್ಷಣ ಬರುವುದು ಮಾಜಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥವರು. ಈ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಕಟ್ಟಿ ಬೆಳೆಸುವುದರಲ್ಲಿ, ಅಧಿಕಾರಕ್ಕೆ ತರುವುದರಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಬಿ.ಎಸ್. ಯಡಿಯೂರಪ್ಪ ಕೆಲವೊಂದಿಷ್ಟು ಕಾರಣದಿಂದ, ಕೆಲವೊಂದಿಷ್ಟು ಚಟುವಟಿಕೆಯಿಂದ, ಕೆಲವೊಂದಿಷ್ಟು ನಿರಾಸೆಯಿಂದ ಪಕ್ಷದಿಂದ ಹೊರಗಡೆ ಬರುವಂತ ಸಂದರ್ಭ ಬಂದರೂ ಕೂಡ ಯಾವುದೇ ರೀತಿಯಾಗಿ ಯಾರಿಗೂ ಕೇಳದಂತೆ, ಯಾರಿಗೂ ಮಾತನಾಡದಂತೆ ಪಕ್ಷದಿಂದ ಹೊರಗಡೆ ಬಂದು ಕರ್ನಾಟಕ ಜನತಾ ಪಕ್ಷ ಅನ್ನುವಂಥ ಪಕ್ಷ ಕಟ್ಟಿಕೊಂಡು ತಮ್ಮದೇ ಆಗಿರ್ತಕ್ಕಂಥ ಸಾಮರ್ಥ್ಯವನ್ನು, ತಮ್ಮದೇ ಆಗಿರ್ತಕ್ಕಂಥ ಗೌರವದಿಂದ ಚುನಾವಣೆ 2013ರಲ್ಲಿ ಒಂದು ಕಡೆ ಭಾರತೀಯ ಜನತಾ ಪಕ್ಷ, ಒಂದು ಕಡೆ ಕೆಜೆಪಿ ಪಕ್ಷ, ಮತ್ತೊಂದು ಕಡೆ BSR ಕಾಂಗ್ರೆಸ್ ಪಕ್ಷ, ಒಂದು ಕಡೆ ಇತ್ಯಾದಿ ಪಕ್ಷದ ಜೊತೆ ಇದ್ದಂಥ ಸಂದರ್ಭದಲ್ಲಿ ಕೂಡ ಅವಾಗ ಲಾಭ ಪಡ್ಕೊಂಡಿದ್ದು, ಈಗ ಏನು ಆಡಳಿತದಲ್ಲಿ ಯಶಸ್ವಿಯಾಗಿ 135 ಸ್ಥಾನ ಪಡೆದುಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅಂದಿನ ಸಂದರ್ಭದಲ್ಲಿ ಅಹಿಂದ ರಾಮಯ್ಯ ಅವರು ಪಡೆದುಕೊಂಡಿದ್ರು 2013ರಲ್ಲಿ. ಅದೇ ಸಂದರ್ಭದಲ್ಲಿ ಬೈಲಹೊಂಗಲ 16ನೇ ವಿಧಾನಸಭಾ ಕ್ಷೇತ್ರದಿಂದ ಕೆಜೆಪಿ ಪಕ್ಷದಿಂದ ವಿಶ್ವನಾಥ್ ಪಾಟೀಲ್ ಅವರು ಕೂಡ ಆಯ್ಕೆಯಾದರು. ವಿಧಾನಸಭೆ ಮೆಟ್ಟಿಲತ್ತಿ ಬೈಲಹೊಂಗಲ ಸರ್ವಾಂಗೀಣ ಅಭಿವೃದ್ಧಿಗಾಗಿ, ಬೈಲಹೊಂಗಲ ಜನರಿಗಾಗಿ, ಬೈಲಹೊಂಗಲದ ಅನೇಕ ರೀತಿಯ ವ್ಯವಸ್ಥೆಗಳಿಗಾಗಿ, ಮೂಲಭೂತ ಸೌಕರ್ಯಗಳ ಬಗ್ಗೆ ಆಗಿರಲಿ, ಮತ್ತು ಬೈಲಹೊಂಗಲದ ಬಗ್ಗೆ ಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟ್ಗಳನ್ನು, ಬೈಲಹೊಂಗಲ ಬಗ್ಗೆ ಬೇಕಾಗಿರ್ತಕ್ಕಂಥ ಜನರು ವಂಚಿತಗೊಂಡಿರ್ತಕ್ಕಂಥ ಸಮಸ್ಯೆಗಳನ್ನು ಹೋಗಲಾಡಿಸತಕ್ಕಂಥ ಪ್ರಯತ್ನಗಳಿಗೆ ಯಶಸ್ವಿಯಾಗುತ್ತಾ ಇಲ್ಲಿವರೆಗೆ ತಲುಪಿರ್ತಕ್ಕಂಥ ವಿಶ್ವನಾಥ್ ಪಾಟೀಲ್. ಇದು ನ್ಯೂಸ್ 43 ಇಂಡಿಯಾದ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ನಮ್ಮೊಂದಿಗೆ ವಿಶೇಷ ಸಂದರ್ಶನದೊಂದಿಗೆ ಭಾಗಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ ವಿಶ್ವನಾಥ್ ಪಾಟೀಲ್ ಅವರು. ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಸುರೇಶ್ ಅಂಗಡಿ ಅವರು ಸತತವಾಗಿ ಆಯ್ಕೆ ಆಗ್ತಾ ಇದ್ರು. ರೈಲ್ವೆ ಮಿನಿಸ್ಟರ್ ಆಗಿದ್ರು. ಮತ್ತೆ ಜನಪರ ಚಿಂತನೆ, ಜನಪರ ಕಾಳಜಿ, ಜನಪರ ವಿಶ್ವಾಸ, ಜನಪರ ಧೈರ್ಯ, ಜನಪರ ಆತ್ಮವಿಶ್ವಾಸದೊಂದಿಗೆ ಹೋಗ್ತಾ ಇದ್ರು. ಅಖಂಡ ಬೆಳಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಟೋಟಲಿ 18 ವಿಧಾನಸಭಾ ಕ್ಷೇತ್ರಗಳನ್ನು ಬರ್ತವೆ. 18 ವಿಧಾನಸಭಾ ಕ್ಷೇತ್ರಗಳಲ್ಲಿ 2 ವಿಧಾನಸಭಾ ಕ್ಷೇತ್ರ ಕಿತ್ತೂರು ಮತ್ತು ಖಾನಾಪುರ ವಿಧಾನಸಭಾ ಕ್ಷೇತ್ರ ಕಾರವಾರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೋಗುತ್ತೆ. ಅದರಲ್ಲಿ ಉಳಿದಂತ 16 ವಿಧಾನಸಭಾ ಕ್ಷೇತ್ರ, 16 ಲೋಕಸಭಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಅರಬಾವಿ, ಗೋಕಾಕ, ಬೆಳಗಾವಿ ಉತ್ತರ, ಬೆಳಗಾವಿ ದಕ್ಷಿಣ, ಬೆಳಗಾವಿ ಗ್ರಾಮೀಣ, ಬೈಲಹೊಂಗಲ, ಸವದತ್ತಿ, ಯಲ್ಲಮ್ಮ, ರಾಮದುರ್ಗ ಇದು ಬರುವುದು ಬೆಳಗಾವಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವುದು. ಇನ್ನು ಉಳಿದಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳನ್ನು ಕೂಡ ಅದು ನೇರವಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಹೋಗುತ್ತೆ, ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಪಾಲಿಗೆ ಬರುವಂತಹ ಕ್ಷೇತ್ರಗಳು. ಈ ಕ್ಷೇತ್ರಗಳಲ್ಲಿ ಸತತವಾಗಿ ಆಯ್ಕೆ ಆಗ್ತಾ ಬಂದಿರತಕ್ಕಂಥ ಸುರೇಶ್ ಚನ್ನಬಸಪ್ಪ ಅಂಗಡಿ ಅವರು ಇದ್ದಂಥ ಸಂದರ್ಭದಲ್ಲಿ, ಇವರಿಗೆ ಒಂದು ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಇವರು ನಿಧನ ಹೊಂದಿದ ಸಂದರ್ಭದಲ್ಲಿ ಅವರ ಧರ್ಮಪತ್ನಿಯವರಿಗೆ ಆಯ್ಕೆ ಮಾಡಿಕೊಟ್ರು. ಅವ್ರ ಧರ್ಮಪತ್ನಿಯವರಿಗೆ ಆಯ್ಕೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಡಿಫರೆನ್ಸ್ ಆಗಿದ್ದು ಬರೀ 5027 ಮತಗಳಿಂದ, 227 ಮತಗಳಿಂದ ಡಿಫರೆನ್ಸ್ ನಿಂದ ಅವರು ಚುನಾವಣೆ ಆಯ್ಕೆಯಾದರು. ಆದರೆ ಅದು ಭಾರತೀಯ ಜನತಾ ಪಕ್ಷಕ್ಕೆ ಯಶಸ್ವಿಯಾಗಿತ್ತು. ಈಗಿನ ಬರ್ತಾ ಇರುವಂತಹ ಲೋಕಸಭೆ ಚುನಾವಣೆಯಲ್ಲಿ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಗಾಳಿ 5 ಗ್ಯಾರಂಟಿದೊಂದಿಗೆ, ಒಂದು ಕಡೆ UPA ಹೊರತುಪಡಿಸಿ ಇಂಡಿಯಾ ಅಲೈನ್ಸ್ ಘಟಬಂಧನ ಆಗಿದ್ದಕ್ಕೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು JDS ಪಕ್ಷ ಇವರು ಕೂಡ UPA ಆಕ್ಟ್ ನಲ್ಲಿ 2019ನೇ ಸಾಲಿನಲ್ಲಿ ಅಲೈನ್ಸ್ ಆಗಿದ್ದರು. ಈಗ NDA ಜೊತೆ ಇವರು ಅಲೈನ್ಸ್ ಆಗ್ತಾರೆ. ಇವೆಲ್ಲ ಮಹತ್ವಪೂರ್ಣ ಬೆಳವಣಿಗೆದೊಂದಿಗೆ, ಇವೆಲ್ಲ ಒಂದು ಇತಿಹಾಸದೊಂದಿಗೆ, ಈ ಒಂದು ಚರ್ಚೆದೊಂದಿಗೆ, ಈ ಒಂದು ಮಾಹಿತಿದೊಂದಿಗೆ ಬೈಲಹೊಂಗಲ ಕ್ಷೇತ್ರದ ಮಾಜಿ ಶಾಸಕರಾದಂತಹ ವಿಶ್ವನಾಥ್ ಪಾಟೀಲ್ ಸರ್ ಅವರು ನ್ಯೂಸ್ 43 ಇಂಡಿಯಾ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವರ ಇತಿಹಾಸದೊಂದಿಗೆ ಅವರ ರಾಜಕೀಯ ಜೀವನ ಪ್ರಾರಂಭ ಮಾಡಿಕೊಂಡಿದ್ದು, ಅವರ ರಾಜಕೀಯ ಜೀವನದಿಂದ ಬಂದಿರತಕ್ಕಂಥ ಯೋಚನೆಗಳನ್ನು ರಾಜಕೀಯ ಜೀವನದಿಂದ
ಹಾದು ಬಂದಂತ ಸಂದರ್ಭದಲ್ಲಿ ಬೈಲಹೊಂಗಲಕ್ಕಾಗಿ ವಿಶೇಷವಾಗಿ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಬೈಲಹೊಂಗಲಕ್ಕಾಗಿ ನೀಡಿರ್ತಕ್ಕಂಥ ಜನರು ಯಾವ ರೀತಿ ಇವರಿಗೆ ಯಶಸ್ವಿ ಆಗ್ತಾ ಬಂದಿದ್ದಾರೆ. ಮಾಜಿ ಆದ್ರೂ ಕೂಡ ಜನಸಂಪರ್ಕ ತಪ್ಪಿಲ್ಲ. ಮಾಜಿ ಆದ್ರೂ ಕೂಡ ಕ್ಷೇತ್ರ ಜನತೆಗೆ ನಾ ಮಾಜಿ ಇದ್ದೇನಪ್ಪ ಹಾಲಿ ಹತ್ರ ಹೋಗಿ ಕಳೆದ ಬಾರಿ ಸ್ಪರ್ಧೆ ಮಾಡಿರ್ತಕ್ಕಂಥ ವ್ಯಕ್ತಿ ಕಡೆ ಹೋಗಿ ಅಂತ ಹೇಳ್ತಾ ಇಲ್ಲ. ಅಂದ್ರೆ ನೀವು ನಂತರ ಬಂದಿದ್ರಿ, ಬನ್ನಿ ನನ್ನ ಮನೆಯಲ್ಲಿ ಕೂಡಿ ಟೀ ಕುಡಿಯಿರಿ, ನಿಮ್ಮ ಕೆಲಸ ಏನಿದೆ ನಾ ಮಾಡಿಕೊಡುತ್ತೇವೆ. ಡಿಸಿ ಆಫೀಸ್ ಇದೆಯಾ ಅಥವಾ ತಹಸೀಲ್ದಾರ್ ಆಫೀಸ್ ಇದೆಯಾ, ಯಾವುದಿದೆ ನಾ ಮಾಡಿಕೊಡ್ತೇವೆ. ಇವೆಲ್ಲವನ್ನು ಇಟ್ಕೊಂಡಿರ್ತಕ್ಕಂಥ ವಿಶ್ವನಾಥ್ ಪಾಟೀಲ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡೋದು ಬನ್ನಿ ವೀಕ್ಷಕರೇ. ನಮಸ್ತೆ. ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ, ಧನ್ಯವಾದಗಳು. ನಮ್ಮ ರಾಜಕೀಯ ಬೆಳವಣಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾರ್ಗ, LK ಅಡ್ವಾಣಿ ಅವರ ಸಂಘಟನೆಯ ಬಲ, ಯಡಿಯೂರಪ್ಪನವರ ಛಲ, ವಿಶ್ವನಾಥ್ ಅವರ ಬೈಲಹೊಂಗಲ ಕ್ಷೇತ್ರದಲ್ಲಿ ಬಲ. ಹೇಗೆ ಸರ್ ರಾಜಕೀಯ ಜೀವನಕ್ಕೆ ಹೇಗೆ ಹಾದು ಬಂದ್ರಿ? ಯಾವಾಗ ಪ್ರವೇಶ ಮಾಡಿದ್ರು ರಾಜಕೀಯ ಜೀವನಕ್ಕೆ? ರಾಜಕೀಯ ಜೀವನ ಪ್ರವೇಶ ಮಾಡಿದಂತ 2000 ಡೈರೆಕ್ಟ್ಲಿ ML ಎಲೆಕ್ಷನ್. ಅದು ಆ್ಯಕ್ಚುಲಿ ನಾನು ಒಂದು ಡಾಕ್ಟರ್, ಆ್ಯಕ್ಚುಲಿ MBBS ಮುಗಿಸಿ ನಾನು ಇಲ್ಲೇ ನಮ್ಮ ಹಳ್ಳಿ ಅಂತ ಬೆಳವಡಿ ಒಳಗೆ ಅಲ್ಲೇ ಪ್ರಾಕ್ಟೀಸ್ ಮಾಡ್ತೀನಿ. 10 ವರ್ಷ ಅಲ್ಲಿ ಪ್ರಾಕ್ಟೀಸ್ ಮಾಡಿದಾಗ ಜನ ಎಲ್ಲ ಅಂದರೆ ನಾವು ಎಜುಕೇಷನ್ ಸಂಸ್ಥೆ ಒಳಗೆಲ್ಲ ಕೆಲಸ ಮಾಡ್ತೀವಿ. ಅಂದರೆ ನಮ್ಮ ತಂದೆಯವರು ಇರ್ಬೋದು ಅಥವಾ ನಮ್ಮ ಚಿಕ್ಕಪ್ಪ ಅವರು 2 ಸಲ ML ಇದ್ದರು. ಬೈಲ್ಗೆ ಒಂದ್ಸಲ ML ಇದ್ದರು, ಕಿತ್ತೂರು ಭಾಗಕ್ಕೆ ಒಂದ್ಸಲ 2 ಸಲ ML ಇದ್ದರು. ಮತ್ತು 1977 ಮೊರಾರ್ಜಿ ದೇಸಾಯಿ ಅವರು ಏನು ಪ್ರೈಮ್ ಮಿನಿಸ್ಟರ್ ಆ ಟೈಮ್ದಾಗ ಅವ್ರು MP ನಿಂತ ಸ್ವಲ್ಪ ಹುಡುಗರು ಬಿದ್ದಿದ್ರು. ಅಂದರೆ ಜನತಾ ಪಕ್ಷದಿಂದ ಬಂದಿದ್ರು. ಹಂಗೆ ರಾಜಕೀಯ ಹಿನ್ನೆಲೆಯಿಂದ ಬಂದಿದ್ದ ಅಂದ್ಕೂಡಲೇ ಒಂದು 1999 ಮತ್ತು ನಮ್ಮ ದೊಡ್ಡ ಅಣ್ಣ ಆಗ್ಬಿಟ್ಟಿದ್ರು. ಅವರು ZP ಆಗಿ ಅವರು ರಾಜಕೀಯವಾಗಿದ್ದರು. ಅವರು 1998 ಮತ್ತು 99 ಇಬ್ಬರು ನಮ್ಮ ದೊಡ್ಡ ಅಣ್ಣ ಮತ್ತು ನಮ್ಮ ಚಿಕ್ಕಪ್ಪ ಇಬ್ಬರು ತೀರಿ ಹೋದ್ರಿಂದ ನನಗೇನಾಯ್ತು, ಇವೆಲ್ಲ ಸಂಸ್ಥೆಗಳು ಬೆಳವಡಿ ಈಶೇಪುರ ದೇಶ ಸಂಸ್ಥೆ ಇತ್ತು, ಅಲ್ಲಿ ಕಿತ್ತೂರಾಣಿ ಚೌಕಿ ಸಂಸ್ಥೆ ಇದೆ ಅಂತ ಇಲ್ಲಿ, ಆಮೇಲೆ KL ಸೊಸೈಟಿ, ಇಲ್ಲಿ 2 ಕಡೆ ಚೇರ್ಮನ್ ಆಗಿ ಸೊಸೈಟಿ ಡೈರೆಕ್ಟರ್ ಆದ. ಅದು ಕೂಡ ಜನ ಏನು ಮಾಡಿದ್ರು, ಇಲ್ಲ ನೀವು ಹಂಗಿದ್ರು ಕೋಆಪ್ರೇಟಿವ್ ಮೂವ್ಮೆಂಟ್ ಒಳಗದಿರಿ, ನೀವು ರಾಜಕೀಯ ಬಂದ್ರೆ ಚಲೋ ಆಗ್ತೈತಿ ಅಂತ ಹೇಳಿ ಒತ್ತಾಯ ಮಾಡಿದಾಗ 2010 KL ಡೈರೆಕ್ಟರ್ ಆದ್ಮೇಲೆ ಜನ ಇಲ್ಲ ನೀವು ಎಲೆಕ್ಷನ್ ಮಾಡಬೇಕು ಅಂತ. ಅವಾಗ ಯಾವುದೋ ಪಕ್ಷದೊಳಗಿರಲಿಲ್ಲ, ಎಲ್ಲರೂ ಸಾಮಾನ್ಯ ಮತದಾರರಾಗಿ ಪಕ್ಷದೊಳಗಿರಲಿಲ್ಲ, ಮತ್ತು ಯಾವ ರಾಜಕೀಯ ಇಂಟ್ರೆಸ್ಟ್ ಇರಲಿಲ್ಲ. ಜನ ಕೇಳಕತ್ಮೇಲೆ ಮತ್ತು ಯಾವ ಪಕ್ಷ ಇಲ್ಲೊಬ್ಬರು BJP ML ಇದ್ರು ಅವಾಗ, ಆಮೇಲೆ ಕಾಂಗ್ರೆಸ್ಸಿಂದ ಬಿದ್ದವ್ರು ಇದ್ರು, ಮತ್ತು ಅನಿವಾರ್ಯ JDS ಕ್ಯಾಂಡಿಡೇಟ್ ಇದ್ರು. ಯಾವ ಪಕ್ಷ ಹೋಗ್ಬೇಕು ಅನ್ನೋದು ನಿರ್ಧಾರವಾಗಿಲ್ಲ. ಇಲೆಕ್ಷನ್ ಅಂದ್ಕೊಂಡು ಆಯ್ತು, ಹಳ್ಳಿಯೆಲ್ಲ ಚಾಲು ಮಾಡಿದ್ವಿ, ಇಲ್ಲ ಜನ ಸ್ಪಂದನೆ ಸಿಕ್ತು, ಅದು ಇಂಡಿಪೆಂಡೆಂಟ್ ನಾವು ನಿಲ್ಲಬೇಕು ಅನ್ನೋ ವಾತಾವರಣ ನಿರ್ಮಾಣ ಆಗಿತ್ತು. ಒಟ್ಟು ಇಲೆಕ್ಷನ್ ಮಾಡೋದು ML ಎಲೆಕ್ಷನ್ ಅಂತೇಳಿ ಜನ ಎಲ್ಲ ಒತ್ತಾಯ ಮಾಡಿದಾಗ ನಾವು ತಯಾರು ಮಾಡಿದ್ವಿ. ಅವಾಗ ಏನಾಯ್ತು, BJP ಪಕ್ಷ ಹೊಡೆದು ಯಡಿಯೂರಪ್ಪನವ್ರು KJP ಮಾಡಿದಾಗ ಅವ್ರು ನಾನು ಕಾಂಟ್ಯಾಕ್ಟ್ ಮಾಡಿದ್ರು, ಇಲ್ಲ ನೀವು ನಮ್ಮ ಪಕ್ಷ ನಿಲ್ಬೇಕಂತಂದಾಗ ಹಂಗಾದ್ರೆ ಇಂಡಿಪೆಂಡೆಂಟ್ ಇಲ್ಲದಿದ್ದೆ. ಅವ್ರು ಮತ್ತು ಯಡಿಯೂರಪ್ಪ ದೊಡ್ಡ ಲೀಡ್ರು ಅವರು ಮತ್ತು ಮುಖ್ಯಮಂತ್ರಿ ಆಗೋರು ಅಂಥವ್ರ ಜೋಡಿ ನಿಲ್ಲಿದ್ರೆ ಒಂದು ಒಳ್ಳೇದಾಗ್ತೈತೆ ಅಂತ ಹೇಳಿ ಅವ್ರ ಜೋಡಿ KJPಯಿಂದ ಆರಿಸಿ ಬಂದೆ. ಅವಾಗ KJPಯಿಂದ ಆರಿಸಿ 1 ವರ್ಷ ಆದ ಕೂಡಲೇ ಅವ್ರು ಯಡಿಯೂರಪ್ಪನವರು, ಇಲ್ಲ ನಾವು ಮೋದಿಯವರಲ್ಲಿ ಆಗ್ಬೇಕಾದ್ರೆ ನಾವು BJP ಸೇರಬೇಕು, ಒಂದು ಒಳ್ಳೆಯ ವಾತಾವರಣ, ನಾವು BJP ಸೇರೋಣ ಅಂತ ಹೇಳಿ ಅವ್ರಲ್ಲ ಹೊಂದಾಣಿಕೆ ಮಾಡಿ ನಾವು ನಿಮ್ಮ ಜೋಡಿ ಬಂದೇವೆ, ನಿಮ್ಮ ಜೋಡಿ ಇರ್ತೇವೆ ಅಂತೇಳಿ 1 ವರ್ಷ ಆದ್ಮೇಲೆ BJP ಸೇರಿದಾಗ ಅವಾಗ ಲೀಡ್ರು ಇವರಿದ್ರು, JDS ಅಪೋಸಿಷನ್ ಇತ್ತು. ನಾವು ಸೇರಿದ ಮೇಲೆ BJP ಅಪೋಸಿಷನ್ ಲೀಡರ್ ನಮ್ಮ ಜಗದೀಶ್ ಶೆಟ್ಟರ್ ಅವರು ಅಪೋಸಿಷನ್ ಲೀಡರ್ ಅಂತೇಳಿ ಅವಾಗ ಆಯ್ಕೆ ಆದ. ಅಂದರೆ ಅಷ್ಟು ಅಲ್ಲಿಂದ BJP 40 ಸೀಟು ಬಂದಿರಲಿಲ್ಲ. ಅವಾಗ ಇಬ್ಬರು 40 ಇದ್ರು, JDS BJP ಇಬ್ಬರು 40 ಸೀಟ್ ಇದ್ರು. ಆದ್ರೆ ವೋಟ್ ಶೇರಿಂಗ್ ಒಳಗೆ JDS ಹೆಚ್ಚೈತೆ ಅಂತೇಳಿ ಅವ್ರಿಗೆ ಕೊಟ್ಟಿದ್ರು ಅಪೋಸಿಷನ್ ಲೀಡರ್. ಆಮೇಲೆ ನಾವು ಸೇರಿದ ಮೇಲೆ ಹೆಚ್ಚಾದ 6 ಜನ BJP 6 ಜನ ಸೇರಿದ್ವಿ. 5 ಜನ ಸೇರಿದ್ರೆ 45 ಆದರೂ ಇವರು ಅಪೋಸಿಷನ್ ಲೀಡರ್ ಆದರು. ಅಲ್ಲಿಂದ ನಮ್ದು BJPಯಿಂದ ಪಕ್ಷ ಸಂಘಟನೆ ಇರ್ಬೋದು. ಹಾಗೆ 3 ವರ್ಷ ಆಯಿತು. ನಮ್ಮ ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷ ಆದರು. ಅವಾಗ ನನ್ನ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ, ಅಂದರೆ ಬೆಳಗಾವಿ ಜಿಲ್ಲಾ ಗ್ರಾಮೀಣ BJP ಅಧ್ಯಕ್ಷ ಅಂತೇಳಿ ನಾನು ಮಾಡಿದ್ದೆ. ಗ್ರಾಮೀಣ ಜಿಲ್ಲಾ ಅಧ್ಯಕ್ಷ ಆಗಿ ಸಾಕಷ್ಟು ಎಲ್ಲ ಕ್ಷೇತ್ರಗಳು, ಅಂದರೆ ನೀವು ಹೇಳ್ದಂಗೆ ಇಲ್ಲಿ ಏನಾಗ್ತೈತೆ ಅಂದರೆ ಒಟ್ಟು 10 ಕ್ಷೇತ್ರ ಬರ್ತಾವೆ. MP ಎಲೆಕ್ಷನ್ 8 ಬರ್ತಾವೆ, ಎಲ್ಲ ಕಡೆ ಆಗ್ತದೆ. ಬೆಳಗಾವಿ ಸಿಟಿ ಒಂದು ಒಬ್ಬರು ಅಧ್ಯಕ್ಷ ಬೇರೆ ಇರ್ತಾರೆ. ನಮ್ಮ ಮತ್ತು ಅಲ್ಲಿ ಉತ್ತರಕ್ಕೆ ದಕ್ಷಿಣಕ್ಕೆ ಗ್ರಾಮೀಣ ಕ್ಷೇತ್ರಕ್ಕೆ ನಾನು ಅಧ್ಯಕ್ಷ ಎಲ್ಲ ಕಡೆ ಕ್ಷೇತ್ರಗಳು
ಬಂದಾಗ ಎಲೆಕ್ಷನ್ ಅನುಕೂಲ ಅವರ ಮುಂದಿನ ನಿಂತಂತೂ ಬಿಂಬಿತ ಆಗಿತ್ತು. ಆ ಟೈಮ್ದೊಳಗೆ ನಾನು ಮುಖ್ಯಮಂತ್ರಿ ಮಾಡ್ಬೇಕಂತೇಳಿ ನನ್ನ ಕ್ಷೇತ್ರ ಹೆಚ್ಚು ಸಾಕಷ್ಟು ಅಭಿವೃದ್ಧಿ ಅಂತೂ ಮಾಡಿದ್ವಿ ನಾವು ಕಾಂಗ್ರೆಸ್ ಗೌರ್ಮೆಂಟ್ ಇದ್ರು ಸದೇ ಸಾಕಷ್ಟು ಅನುದಾನಗಳು ತೊಗೊಂಡ್ಬಂದು ಹೊಡೆದಾಡಿ ಅಭಿವೃದ್ಧಿ ಏನು ನಾವು ಅಂದರೆ ಇಲೆಕ್ಷನ್ಗಿಂತ ಮೊದಲು ಏನು ನಾನು ಜನರಿಗೆ ಮಾತು ಕೊಟ್ಟಿದ್ದಿಲ್ಲ. ಒಂದು ಭಾಳ ಅದ್ರೊಳಗೆ ಮಹತ್ವದ ಅಂತಂದ್ರೆ ಇಲ್ಲಿ ಏತ್ ನೀರಾವರಿ ಅಂತ ಹೇಳಿ ಏತ್ ನೀರಾವರಿ ಒಂದು ಚಚಡಿ ಮತ್ತು ಇಲ್ಲಿ ಮುರುಗೋಡಿ ಏತ್ ನೀರಾವರಿ ಅವೆರಡು 30 ವರ್ಷದಿಂದ ನೆನೆದು ಬಿದ್ದಂಥ ಯೋಜನೆಗಳು. ಅವು ಒಂದ್ಸಲ ಟೆಂಡರ್ ಆಗಿ ಕ್ಯಾನ್ಸಲ್ ಆಗಿ ದುಡ್ಡು ಏನೋ ಆಗಿ ಅದು ಇತ್ತು. ಆಮೇಲೆ ನಾನು ಅವರು ಬಿ ಪಾಟೀಲ್ ಅವರು ಇದ್ರು, ಅವ್ರ ಕಡೆ ಕೊಟ್ಟು ಅವರೆಲ್ಲ ಮಾಡಿ ಅವರು ಸ್ಯಾಂಕ್ಷನ್ ತೊಗೊಂಡು ಬಂದು ಟೆಂಡರ್ ಕೆಲಸ ಚಾಲು ಮಾಡಿಸಿ. ಅದಾದ್ಮೇಲೆ ಬೈಲೊಂದ ಕಿತ್ತೂರು ಚೆನ್ನಮ್ಮ ಬೈಲೊಂಗಲ್ ಅಂತ ಕಿತ್ತೂರು ಚೆನ್ನಮ್ಮ ಅದ್ರೊಳಗೆ ಬೈಲೊಂಗಲದೊಳಗೆ ಕಿತ್ತೂರು ಚೆನ್ನಮ್ಮ ಒಂದು ಮೂರಿಲ್ಲ ನಮ್ಮ ಇದನ್ನ ಮಾಡಿ 10 ವರ್ಷದ ಹೋಗಿದ್ದಿಲ್ಲ. ಮೊದಲನೇ ಶಾಸಕರು ಜನ ಏನೋ ಜಗಳು ನಾನು ಮಾತು ಕೊಟ್ಟಿದ್ದೆ ಫಸ್ಟ್ ಸರ್ಕಲ್ ಮಾಡಿ ಚೆನ್ನಮ್ಮನ ಮೂರ್ತಿ ಕುಂಡಿಸ್ತಂತೆ. ಅದನ್ನ ಹಸಕಾಗಲಿ ಫಸ್ಟ್ ಕೆಲಸ ಅದನ್ನು ಸರ್ಕಲ್ ಮಾಡಿಸಿ ಮೂರ್ತಿ ಕುಂಡಿಸಿ ಒಂದು ಗೌರವ ನಮ್ಮ ಕಿತ್ತೂರು ಚೆನ್ನಮ್ಮ ಗೌರವ ಬರುವಂಥದ್ದು ಒಂದಿದೆ, ಅದನ್ನು ಮಾಡಿಸಿದ್ವಿ. ಆಮೇಲೆ ಇಲ್ಲಿ ಬೈಲೊಂಗಲ್ ಅಂದ್ಕೂಡಲೇ ಕಿತ್ತೂರು ಚೆನ್ನಮ್ಮಂದ ಸಮಾಧಿ ಇದ್ದಂಥ ಒಂದು ಜಾಗ ಇದೆ. ಆ ಕಿತ್ತೂರು ಚೆನ್ನಮ್ಮನ ಸಮಾಧಿ ಜಾಗ ಡೆವಲಪ್ ಆಗಿರಲಿಲ್ಲ. ಅದನ್ನು ನಾನು 2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ಮೊದಲು ಒಂದು ಬಜೆಟ್ ಒಳಗೆ 1 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು, ಮತ್ತು 1 ಕೋಟಿ ಆಮೇಲೆ ಸ್ಯಾಂಕ್ಷನ್ ಮಾಡಿಸಿ 2 ಕೋಟಿ ರೂಪಾಯಿ ಅದನ್ನು ಡೆವಲಪ್ ಮಾಡುವಂಥ ಕೆಲಸ ಅವಾಗಲೇ ಚಾಲೂ ಮಾಡಿ ಇನ್ನೂ ಮಟ್ಟ ಮುಗಿದಿಲ್ಲ. ಸ್ವಲ್ಪ ಆಲ್ಮೋಸ್ಟ್ ಸ್ಟೇಜ್ ಬಂದದ. ಅದೇ ರೀತಿ ನೀರಾವರಿ ಯೋಜನೆ ಇರ್ಬೋದು, ಮತ್ತು ಬೇರೆ ಬೇರೆ ಇನ್ನೊಂದು 23 ಹಳ್ಳಿ ಕುಡಿ ಯೋಜನೆ ಇರ್ಬೋದು, ಅದನ್ನು ನಾನು ಸ್ಟಾರ್ಟ್ ಮಾಡಿಸಿದ್ದೆ. ನ್ಯಾಯನಗರ ಹೊಳಿಯಿಂದ ಆ ಕಡೆ 23 ಹಳ್ಳಿಗೆ ನಮ್ಮ ಬೆಳಗಾವಿದೊಳಗೆ 23 ಹಳ್ಳಿ ಕುಡಿ ನೀರಿನ ವ್ಯವಸ್ಥೆ ಇರಲಿಲ್ಲ. ಅದನ್ನು ಅನೇಕ ಯೋಜನೆಗಳನ್ನು ಸಾಕಷ್ಟು ಹೊಲದ್ರು ಮಾಡಿಸಿದ್ವಿ. ಅಭಿವೃದ್ಧಿ ಅಂತೂ ಮಾಡಿ ಅದೆಲ್ಲ ಅಭಿವೃದ್ಧಿ ಮಾಡಿ ಜನರ ಸ್ಪಂದನೆ ಅಂತೂ ನಮ್ಮ ಆಫೀಸ್ದಾಗ ನೀವು ಮುಂಜಾನೆ ನೋಡ್ರಿ ಬಂದು ಗೊತ್ತಾಗಿ ಎಷ್ಟು ಜನ ನಮ್ಮ ಕೆಲಸ ಮಾಡಿದ್ವಿ. ನಾವು ಸಾಕಷ್ಟು ಜನ ಯಾವ ನೋಡ್ತೀವಿ, ಯಾಕಂದ್ರೆ ಆರಿಸ್ ಬಂದಾಗ ಪಾರ್ಟಿ ಕೇಳಿಸ್ಬಾರ್ದು, ಎಲ್ಲ ಜನ ಬರ್ತಿದ್ರು, ಕೆಲಸ ಮಾಡ್ಕೊಂಡು ಹೋಗ್ತಿದ್ರು. ಒಂದು ಒಳ್ಳೆಯ ವಾತಾವರಣ ಯಾಕಂದ್ರೆ ಅವರು ನಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡ್ಬೇಕಂತೇಳಿ ಅವರು ನಾ ಅಧ್ಯಕ್ಷ ಇರೋದ್ರಿಂದ ಎಲ್ಲ 8 ಕ್ಷೇತ್ರ ಅಡ್ಡಾಡಬೇಕು. ನನ್ನ ಕ್ಷೇತ್ರಕ್ಕೆ ಹೆಚ್ಚು ಜನ ಮುಂಜಾನೆ ಕೆಲಸ ಮಾಡ್ತಿದ್ವಿ. ಆದರೆ ನಾವು ಬೇರೆ ಬೇರೆ ಕ್ಷೇತ್ರಕ್ಕೆ ಹೆಚ್ಚು ಅಡ್ಡಾಡೋ ಟೈಮ್ ಕೊಟ್ಟಿದ್ರಿಂದ ನನ್ನ ಕ್ಷೇತ್ರದ ಜನ ಎಲ್ಲ ಇವ್ರನ್ನ ಭೇಟಿ ಆಗೋರು ಅನ್ನುವಂಥ ವಾತಾವರಣ ಅಪೋಸಿಷನ್ದವ್ರು ಅವ್ರು ಆಟೋಮೆಟಿಕ್ಲಿ ಅದನ್ನು ಹಬ್ಸೋರು, ಇಲ್ಲ ನಿಮ್ಗೆ ಶಾಸಕರು ಸಿಗೋದಿಲ್ಲ ಹಂಗಂತೂ ಅವ್ರೇನೋ ಮತ್ತು ಹಿಂದೇನೋ BJPಯಿಂದ ಶಾಸಕರಿದ್ದವರು ಇವೆಂಟಾಗಿ ಸ್ಪರ್ಧೆ ಮಾಡೋದು. 18ರೊಳಗೆ ನನ್ನ ವಿರುದ್ಧ ಅವರು ಕೆಲವೊಂದಷ್ಟು ನಮ್ಮ ಜನ ಎಲ್ಲ ನಿಲ್ಲಿಸಿ ಅವರು ಅಂದ್ರೆ ಅವರು ಆಗಬಾರ್ದು ಆಡೋದು ಅಂತೇಳಿ ಒಂದಷ್ಟು ಜನ ಇರ್ತಾರೆ ಅಂತೆಲ್ಲ. ಅದು ಅವಾಗ ಕೆಟ್ಟು ಹೋಗ್ಬಿಟ್ಟು ನಾವು ಸ್ವಲ್ಪ ಹೊತ್ತಿಂದ ಅವಾಗ ಬಿದ್ದೀವಿ. ಹಾಂ 2000 ಡಿಫೀಟ್ ಆಗಿ BJPದ ಟಿಕೆಟ್ ನಾನು ತೊಗೊಂಡು ಡಿಫೀಟ್. ಅವಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ವಲ್ಪ ಮತ್ತೆ ರಾಜೀನಾಮೆ ಕೊಟ್ಟು ಮತ್ತೆ ಅದೆಲ್ಲ ಡೆವಲಪ್ಮೆಂಟ್ ಬೇರೆ ಬೇರೆ ಏನೋ ಆಗ್ಬೋದು. ಹಂಗಿದ್ದಾಗ ಏನಾಯ್ತು ಇಲ್ಲಿ ಹಂಗೆ ನಮ್ಮ ರಾಜಕೀಯ ಜೀವನ ಆದದ್ದು. ಈಗ ಮನೆ ಇಲೆಕ್ಷನ್ದಾಗ ನಾವು 9 ವರ್ಷ BJPಗೆ ಸಾಕಷ್ಟು ಕೆಲಸ ಮಾಡಿದ್ವಿ, ಸಾಕಷ್ಟು ಮಾಡಿದ್ವಿ. ಈ ಟಿಕೆಟ್ ಕೊಟ್ಟಿದ್ದು 100% ಗೆದ್ದಿತ್ತೆ ಅನ್ನೋದು ವಾತಾವರಣ ಮಾಡಿಟ್ಟಿದ್ವಿ ನಾವೆಲ್ಲ. ನಮ್ಮ ಜಿಲ್ಲೆದಾಗೆಲ್ಲ ಭಾಳ ಜನ ನಮ್ಮ ಕಾರ್ಯಕರ್ತರು ಒಂದು ವಾತಾವರಣ ಹೆಂಗೆ ನಿರ್ಮಾಣ ಮಾಡಿದ್ವಿ ಅಂದ್ರೆ BJP ಟಿಕೆಟ್ ಕೊಟ್ಟಿದ್ರೆ ನೋಡಿ ಇಲ್ಲಿ ಆಯ್ಕೆ ಆಗ್ತಿದ್ದು. ವಿಶ್ವನಾಥ್ ಪಾಟೀಲ್ ಅವರಿಗೆ ವಿಧಾನಸಭೆ ಭೇಟಿ. ಹಾಂ ಡೆಫಿನೆಟ್ಲಿ ಆ ವಾತಾವರಣ ನಿರ್ಮಾಣ ಮತ್ತು ಜನ ಮಾತು ಕೊಟ್ಟಿದ್ರು 100% ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಅದೇನಾಗಿತ್ತು ಮತ್ತು ಈಗ ಇದಿರೋಳು ಕೆಲವೊಂದಷ್ಟು ಮಂದಿ ಇರೋಲ್ಲ, ಅವಲ್ಲ ಸಮಸ್ಯೆ ಮಾಡೋರು ಟಿಕೆಟ್ ತಪ್ಪಿಸಿ ನೀವು ಏನು ಮಾಡ್ತಾನೆ ಅಂತೇಳಿ ಅವರು ಲಾಸ್ಟ್ ಮೈಂಡ್ ಅವ್ರಿಗೆ. ಯಾಕಂದ್ರೆ ನಾನು 4 ತಿಂಗಳ ಮೊದಲೇ ನಮ್ಮ ಪಾರ್ಟಿ ಎಲ್ಲ ಹಿರಿಯರಿಗೆ ಹೇಳಿದ್ದೆ ನೀವು ಟಿಕೆಟ್ ಮತ್ತು ಅವರು ಲಾಸ್ಟ್ ಟೈಮ್ ಅಪೋಸ್ ಮಾಡಿದವ್ರು ಮತ್ತು ಅವ್ರು BJP ಈಗ ನಾವಿಬ್ಬರಿದ್ದೇವೆ ಮತ್ತು ಟಿಕೆಟ್ಸ್ ನೀವು ಕೊಟ್ಟರೆ ಅವ್ರು ಕೊಟ್ಟರು ನಂದೇನು ಅಭ್ಯಂತರ ಇಲ್ಲ. ಪಾರ್ಟಿ ಒಳಗೆ ನನಗೆ ಏನು ಜವಾಬ್ದಾರಿ ಕೊಡ್ತೀರಿ ಹೇಳ್ರಿ, ಅವ್ರಿಗೆ ಏನು ಜವಾಬ್ದಾರಿ ಕೊಡ್ತೀರಿ ಹೇಳ್ರಿ, ಇಬ್ಬರು ಕೂಡಿಸಿ ಮಾತಾಡಿಸಿ ಸರಿ ಮಾಡಿದರೆ ಬೈಲೊಂಗಲ್ ಗೆದ್ದಾಕ ಸಾಧ್ಯತೆ ಇಲ್ಲಾಂದ್ರೆ ಸಮಸ್ಯೆ ಆಗ್ತೈತೆ ನೋಡ್ರಿ ಅಂತ ಹೇಳಿದ್ವಿ. ಅದ್ರ ಪಾರ್ಟಿ ಅವ್ರು ಏನು ವಿಚಾರ ಮಾಡಿದ್ರು ಗೊತ್ತಿಲ್ಲ. ಅವ್ರನ್ನೇನೋ ಡೆವಲಪ್ಮೆಂಟ್ಗಳಾಗಿ ಟಿಕೆಟ್ ಸಿಗಿ ಮತ್ತು ಅವ್ರಿಗೆ ಟಿಕೆಟ್ ಕೊಟ್ಟು ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ಅಧಿಕಾರಿಗಳು ನಮ್ಮ ಒಂದು ಮಂಡಳ ಬೈಲೊಂಗಲ್ ಮಂಡಳೊಳಗೆ ಒಂದು 700 ಜನ ಹೆಚ್ಚು ಕಡಿಮೆ 700 ಜನ ಪದಾಧಿಕಾರಿಗಳು. 700 ಜನ 650 ಜನ ಕೊಟ್ಟರು. 650 ಜನ ರಾಜೀನಾಮೆ ಕೊಟ್ಟು ಪಕ್ಷದವ್ರು ಮೋಸ ಮಾಡ್ಯಾರ, ನೀವು ಯಾವುದೇ ಪಕ್ಷಕ್ಕೆ ನಿಲ್ಲಬೇಕು ಅಂತ. ಆವಾಗ ಇದ್ದಿಲ್ಲ, ನಾವು ಅಷ್ಟೇ ನಾವು ಹಳ್ಳಿಗೆಲ್ಲ ಅಡ್ಡಾಡೋಣ ಅಂತೇಳಿ ಒಂದು 80 ಹಳ್ಳಿಗೆಲ್ಲ ಕಡೆ ಹೋಗಿ ಕೇಳಿದಾಗೆಲ್ಲ ನೀವು ಇಂಡಿಪೆಂಡೆಂಟ್ ಇಲ್ಲ ಹಾಕಬೇಕು ಅನಿವಾರ್ಯ. ಜನ ಹೇಳ್ತಾರೆ ಮತ್ತೆ ಬೆಂಡು ಹೊಡಿತೀವಿ ಮತ್ತು ಪರಿಸ್ಥಿತಿ ರಿಸಲ್ಟ್ ಈ ಸಲ ನಾ ಇಂಡಿಪೆಂಡ್ ಅವಕಾಶ ಹಿಂಗಾಗಿ ಇವೆಲ್ಲ ಡೆವಲಪ್ಮೆಂಟ್ಗಳು ಹಿಂಗಾದ್ರು. ಅದು ಇದ್ರೊಳಗೆ ಈಗ MP ಎಲೆಕ್ಷನ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಹಿಂಗಂದ್ರೆ ನಂದು ವೈಯಕ್ತಿಕ ಹೇಳ್ತಾನೆ ಪರಿಸ್ಥಿತಿ ಯಾವ ರೀತಿ ಆಗ್ತದೆ ಅಂದ್ರೆ ಜನ ನಾವು 9 ವರ್ಷ ಜನರ ತಲೆಯೊಳಗೆ BJP ಅಂತ ತುಂಬಿದ್ವಿ. ನಾವು ಹಂಗೆ ಇಂಡಿಪೆಂಡೆಂಟ್ ಅಂದ್ಕೂಡ್ಲಿ ಅಂದ್ರೆ
ಜನ ಏನಾದ್ರು ನಮ್ಮ ಪಕ್ಷದೊಳಗೆ ಇರ್ತಾರ ಅವ್ರೆಲ್ಲ ಬೆನ್ನ ಹತ್ತಿರ್ತಾರೆ. ಅಂದ್ರೆ ಸಾಮಾನ್ಯ ಜನರಿಗೆ ಗೊತ್ತಿರೋಲ್ಲ ನಾವು BJP ಏನಿದ್ದೀವಿ ಇಲ್ಲ ವ್ಯಾಪಾರ ಚಿನ್ನ ಕಮಲ್ ಹಾಕು ಹೋಗಾಡ್ಬಿಟ್ಟು ಹಿಂಗಾಗಿ ಒಟ್ಟು ಸಮಸ್ಯೆ ಆಗಿದ್ವಿ. ಹಾಗಾಗಿ ಈಗ MP ಎಲೆಕ್ಷನ್ ಬಂದು ನಾವು ಸುರೇಶ್ ಅಂಗಡಿನ ಒಂದು ಒಳ್ಳೆ ಸಂಬಂಧ ಇತ್ತು. ಫಸ್ಟ್ ಅವಾಗಿದ್ರು ರಾಜಕೀಯ ಇರಲಿಲ್ಲ. ಫಸ್ಟ್ ಬೆಳಗಾವಿ ಉತ್ತರ, ಬೆಳಗಾವಿ ದಕ್ಷಿಣ ಅಂದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಮೊದಲ ಚುನಾವಣೆ ಪ್ರಾರಂಭ ಆಗಿದ್ದು 1957 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಭ್ಯರ್ಥಿ ಬಲವಂತರಾವ್ ಮೊದಲನೇ ಆಯ್ಕೆ. ನಂತರ ಅವ್ರು 5 ವರ್ಷ 1957ರಿಂದ 62ರವರೆಗೆ. ಅಲ್ಲಿಂದ ಹೇಮಾನಂದ ಕೌಜಲಗಿ ಅವರು 1963ರಿಂದ 1967ರವರೆಗೆ ಬಂದರು. ಅವರು ಕೂಡ ಸೇಮ್ ಪಕ್ಷ. ಕೌಜಲಗಿ ಅವರು MN ನಬೀ ಅವರು ಕೂಡ ಕಾಂಗ್ರೆಸ್ ಪಕ್ಷದ ಆಯ್ಕೆ ಆದ್ರು. ಅಲ್ಲಿಂದ ಅಪ್ಪಯ್ಯ ಕೊಟ್ಟಿ ಅವರು ಕೂಡ ಅದೇ ಪಕ್ಷದ ಆಯ್ಕೆ ಆದ್ರು. ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಕಪ್ಪ ಅಂತ ಒಬ್ರು ಆಯ್ಕೆ ಆದ್ರು. ನಿಮ್ಮಿಂದ ಅವರು ಸಾರಿ ಕಾಂಗ್ರೆಸ್ ಪಕ್ಷ ಇಲ್ಲಿಂದ ಆಯ್ಕೆ ಆದ 1990ರಿಂದ 1991ರವರೆಗೆ ಸತತವಾಗಿ ಅವರು ಆಯ್ಕೆ ಆಗ್ತಾರೆ. MP ಎಲೆಕ್ಷನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. MP ಎಲೆಕ್ಷನ್ ಬಗ್ಗೆ ಅವಾಗ ನಮ್ಮ PV ಪಾಟೀಲ್ ಅಂತ ನಮ್ಮ 77ದಾಗ ಆಯ್ತು. ಅಲ್ಲಿಂದ 1996ರಿಂದ ಶಿವಾನಂದ ಕೌಜಲ್ಗಿ ಅವರು ದಳ ಪಕ್ಷದ ಆಯ್ಕೆ ಆದರು, ಜನತಾದಳ ಪಕ್ಷದಿಂದ. ಸರಿ, 1996ರಲ್ಲಿ ಶಿವಾನಂದ ಕೌಜಲ್ಗಿ ಅವರು ಜನತಾ ದಳ ಪಕ್ಷದ ಆಯ್ಕೆ. ಅಲ್ಲಿಂದ 2 ವರ್ಷ ಆದ ನಂತರ 1998ರಲ್ಲಿ ಬಾಬಾಗೌಡ ಪಾಟೀಲ್ ಅವರು ಆಯ್ಕೆ ಆದರು. ಭಾರತೀಯ ಜನತಾ ಪಕ್ಷದ ದಳ ಹೋಗಿ ಭಾರತೀಯ ಜನತಾ ಪಕ್ಷ ಆಯ್ತು ಅವಾಗ. ಅಲ್ಲಿಂದ 1999 1 ವರ್ಷ ಆದ್ಮೇಲೆ ಅಮನ್ ಸಿಂಹ ಪಾಟೀಲ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಆಯ್ಕೆ ಆದರು. ಅವ್ರು ಎಲ್ಲಿ ಮಟ್ಟ ಬಂದರು 2004ರವರೆಗೆ 5 ವರ್ಷ ಒಂದು ಫೀಲ್ಡ್ ಕಂಪ್ಲೀಟ್ ಮಾಡಿದ್ರು. ಅಲ್ಲಿಂದ 2004, 2009, 2014, 2019 4 ಫೀಲ್ಡ್ ಸತತವಾಗಿ 4 ಫೀಲ್ಡ್ ಪ್ಲಸ್ 1 ಫೀಲ್ಡ್ ಅವ್ರ ಮಿಸ್ಸಸ್ ಅರ್ಧ ಫೀಲ್ಡ್ ಅವ್ರು ಬಂದರು. ಸುರೇಶ್ ಮಂಗಳ ಅಂಗಡಿ 2020ರಲ್ಲಿ, ಸುರೇಶ್ ಚನ್ನಬಸಪ್ಪ ಅಂಗಡಿ ಆದ ಸಂದರ್ಭದಲ್ಲಿ ನಿಮ್ಮ ಬೆಳಗಾವಿ ಕ್ಷೇತ್ರ ಮೊದಲು ಬೆಳಗಾವಿ, ಈಗ ಹೊರಗಡೆ ಬೆಳಗಾವಿ ಅಂದ್ರೆ ಸುವರ್ಣ ವಿಧಾನಸಭಾ ಕ್ಷೇತ್ರ. ಮೊದಲು ಗಡಿ ಭಾಗಕ್ಕೆ ಮಹಾರಾಷ್ಟ್ರದವರು ನಮಗೆ ಮುಂಬೈ ಕರ್ನಾಟಕಕ್ಕೆ ಭೇಟಿ ಕೊಡಬೇಕು ಅನ್ನೋ ರೀತಿಯಿಂದ ಇದ್ದಿರತಕ್ಕಂಥ ಬೆಳಗಾವಿ ಈಗ ಸುವರ್ಣ ವಿಧಾನಸಭಾ ಬಂದ ನಂತರ ಸತತವಾಗಿ ಈ ಕ್ಷೇತ್ರದಲ್ಲಿ 4 ಬಾರಿ ಸುರೇಶ್ ಅಂಗಡಿ ಅವರು, 1 ಬಾರಿ ಶಿವಾನಂದ ಕೌಜಲಗಿ ಅವರು, 1 ಬಾರಿ ಭಾರತೀಯ ಜನತಾ ಪಕ್ಷದ ಪಾಟೀಲ್ ಅವರು ಆಯ್ಕೆಯಾಗಿರ್ತಕ್ಕಂಥ ಈ ಕ್ಷೇತ್ರ 1957ರಿಂದ 2021ರವರೆಗೆ ಭಾರತೀಯ ಪಕ್ಷಕ್ಕೆ ಅವಕಾಶ ಮಾಡಿಕೊಂಡು ಬಂದಿರ್ತಕ್ಕಂಥ ಈ ಕ್ಷೇತ್ರ ಅತಿ ಹೆಚ್ಚು. ನಿಮ್ಮ ಬೆಳಗಾವಿ ಭಾಗ ಮತ್ತು ಚನ್ನಮ್ಮನ ಮೊದಲ ಚನ್ನಮ್ಮನ ಕಿತ್ತೂರು ಅಂದ್ರೆ ಉತ್ತರ ಕರ್ನಾಟಕದ್ದು, ಅದೇ ಕಿತ್ತೂರು ಅಂತ ಬೈಲಹೊಂಗಲ ಬರುವಂತ ಕ್ಷೇತ್ರಕ್ಕೆ ವಿಶೇಷವಾಗಿ ಕೊಡುಗೆ ಬಂದಿದೆ ಈ ಕ್ಷೇತ್ರ. ನೀವು ಅಂಗಡಿ ಇರ್ತಾರೆ ಸುರೇಶ್ ಅಂಗಡಿ ಅವ್ರು ಏನಾಯ್ತಂದ್ರೆ, ಸುರೇಶ್ ಅಂಗಡಿ ಅವ್ರು MP ಇದ್ರು. ಆದ್ರೆ ಅವ್ರಿಗೆ ಇಂಡಿವಿಜುವಲ್ ಆಗಿ ಯಾವುದೋ ಒಂದು ಕ್ಷೇತ್ರಕ್ಕೆ ನೇರವಾಗಿ ಸೆಂಟ್ರಲ್ ಗೌರ್ಮೆಂಟ್ದಿಂದ ಇಲ್ಲಿ ಅನುದಾನ ತೊಗೊಂಡ್ಬರ್ಬೇಕಂತಂದ್ರೆ ಯಾರೋ MP ಇದ್ರು ಸಾಧ್ಯತೆ ಇರಲಿಲ್ಲ. ಅವ್ರು ಏನಿದ್ರು ಸ್ಟೇಟ್ ಗೌರ್ಮೆಂಟ್ ಥ್ರೂನ ತರಬೇಕು. ಅದು ಸುರೇಶ್ ಅಂಗಡಿ ಅವ್ರು ಸಾಕಷ್ಟು ಅಂದ್ರೆ ಅವ್ರು ಅನುದಾನ ಇಲ್ಲ, ಪ್ರತಿ ವರ್ಷ ಸಾಕಷ್ಟು ಇಲ್ಲಿ ಆಮೇಲೆ ಸ್ಟೇಟ್ ಜೋಡಿ ಮಾತಾಡೋರೆಲ್ಲ ಇಲ್ಲಿ ಸಾಕಷ್ಟು ವ್ಯವಸ್ಥೆಗಳು ಲೋಕಲ್ ಜೋಡಿ ಕೂಡಿ ಅವರು ಸಾಕಷ್ಟು ವ್ಯವಸ್ಥೆ ಮಾಡ್ತಿದ್ರು. ಆದ್ರೆ ಅವ್ರು ಇಂಡಿವಿಜುವಲ್ ಅವರಾಗಿ ಅಂತ ಏನೋ ಅಂದ್ರೆ ಹೇಳ್ಬೇಕಂದ್ರೆ ದೇವರ ಮಾಡಿದಂಥ ಕೆಲಸಗಳು ಇಲ್ಲ. ಆದ್ರೆ ಒಳ್ಳೆ
ಒಳ್ಳೆ ವ್ಯಕ್ತಿ ಇದ್ರು ಅಂದ್ರೆ ಕೇಂದ್ರದಿಂದ ಸರ್ಕಾರಕ್ಕೆ, ರಾಜ್ಯ ಸರ್ಕಾರ ಕ್ಷೇತ್ರಗಳಿಗೆ ಹಿಂಗಾಗಿ ಬರ್ತಿಲ್ಲ. ಇಂಡಿವಿಜುವಲ್ ಅವರೇ ಮಾಡಿದಾರಪ್ಪ ಅನ್ನೋಂಥದ್ದು ಇರ್ತಿಲ್ಲ. ಅವಾಗೇನು ವಾಜಪೇಯಿ ಒಂದು ಹೊಸ ಯೋಜನೆ ಇತ್ತು, ಹಳ್ಳಿ ಹೊಲಗಳಿಗೆ ಮಾಡ್ಕೊಂತೀವಿ, ನಮ್ಮ ಹೊಲ ನಮ್ಮ ದಾರಿ ನಮ್ಮ ದಾರಿ ಅಂತ. ಅದನ್ನ ಸಾಕಷ್ಟು ಆಮೇಲೆ ಅವನ್ನೆಲ್ಲ ಕೆಲವೊಂದಷ್ಟು ಯೋಜನೆಗಳು ರೈತರಿಗೆ ಉಪಯೋಗ ಆಗುವಂಥ ಕೆಲಸ ಮಾಡಿದ್ರು. ಬೆಳಗಾವಿ ಒಳಗ ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡಿದ್ರು. ಅಂದ್ರೆ ಅವರು ಅಟಲ್ ಬಿಹಾರಿ ವಾಜಪೇಯಿ 1998 ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಸಂದರ್ಭ ಅಂಗಡಿಯವರು ಅಂದ್ರೆ ಪರ್ಟಿಕ್ಯುಲರ್ ಬೈಲಹೊಂಗಲ ಕ್ಷೇತ್ರ ಅನ್ನೋಕ್ಕಿಂತ ಇಡೀ ಕಾನ್ಸ್ಟಿಟ್ಯೂನ್ಸಿ ವಿಚಾರ ಮಾಡಿದ್ರೆ ಬೆಳಗಾವಿ ಸುವರ್ಣಸೌಧ ಬರಾಕ ಅವ್ರದ್ದು ಒಂದು ಕೊಡಿ. ಆಮೇಲೆ ಅಲ್ಲಿ ಯೂನಿವರ್ಸಿಟಿ, ನಮ್ಮ ಚೆನ್ನಮ್ಮ ಯೂನಿವರ್ಸಿಟಿ ಆಗ್ಬೇಕಾದ್ರೂ ಅದ್ರೊಳಗೆ ಹೆಚ್ಚು ಶ್ರಮ ಪಟ್ಟಿದ್ರು. ಆಮೇಲೆ ಬೆಳಗಾವಿ ಸ್ಮೃತಿ ಆಗ್ಬೇಕಾದ್ರೂ ಅವ್ರ ಪರಿಶ್ರಮ ಇತ್ತು. ಅನೇಕ ಒಳ್ಳೆ ಕೆಲಸಗಳು ಇದ್ದಂಗೆ ಮಾಡಿದ್ರು. ಆದ್ರೆ ಅವ್ರ 4ನೇ ಸಲ ಏನು MP ಅವಾಗ ರೈಲ್ವೆ ಮಿನಿಸ್ಟರ್ ಆದ್ಮೇಲೆ ಅವ್ರಿಗೆ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗಿತ್ತು. ಮತ್ತು ಸಾಕಷ್ಟು ರೈಲ್ವೆ ಯೋಜನೆಗಳನ್ನು ನಮ್ಮ ರಾಜ್ಯಕ್ಕೆ ಭಾಳ ಒಳ್ಳೆ ಕೊಡುಗೆ ಕೊಟ್ಟಿದ್ರು. ಮತ್ತು ನಮ್ಮ ಬೆಳಗಾವಿಯಿಂದ ಹುಬ್ಬಳ್ಳಿ ರೈಲ್ವೆ ಮಾರ್ಗ ಈಗ ಏನಾಗಿತ್ತು, ಬೆಳಗಾವಿಯಿಂದ ಹುಬ್ಬಳ್ಳಿ ಹೋಗ್ಬೇಕಾದ್ರೆ 3.5 ತಾಸು ತಗೋತೀವಿ. ಆದ್ರೆ ಈಗ ಅವರೊಂದು ಹೊಸ ಯೋಜನೆಗಳನ್ನ ಇಲ್ಲಿ ಬಾಗೇವಾಡಿ ಮ್ಯಾಗ ಅಂದ್ರೆ ಹಿಂಗೊಂದು ಹೈವೇ ಗುಂಟ ಅಲ್ಲಿ ಅಂದ್ರೆ ಮೊದಲು ಗೋವಾ ಬಾರ್ಡರ್ಗೆ ಪೋಂಡ ಹೋಗಿ ಈ ಎಲ್ಲ ಭಾಗದಿಂದ ಹೀಗೆ ಬರ್ಬೇಕಾಗಿತ್ತು. ಈಗ ಅದನ್ನ ಸ್ಟೇಟ್ ಇಲ್ಲಿ ಡೈರೆಕ್ಟ್ ಬೆಳಗಾವಿ ಹುಬ್ಬಳ್ಳಿ ಒಂದು ರೈಲ್ವೆ ಮಾಡಿ ಅಟ್ಲೀಸ್ಟ್ 1.5 hour ಹುಬ್ಬಳ್ಳಿ ಹೋಗುವಂತ ಒಂದು ಯೋಜನೆಯನ್ನ ಇನ್ನೂ ಕಾರ್ಯಗತ ಆಲ್ಮೋಸ್ಟ್ ಎಲ್ಲ ಮಾಡ್ಯಾರ. ಒಂದು ಒಳ್ಳೆ ಅಭಿವೃದ್ಧಿ ಮಾಡುವಂತ ಒಂದು ಇದನ್ನ ಇಟ್ಕೊಂಡು ಹೊಂಟಿದ್ರು. ಅವಾಗ ದುರ್ದೈವ, ನಮ್ಮ ರಾಜ್ಯದ ದುರ್ದೈವ, ಅವರು ತೀರ್ಬೋದ್ರು. ಮತ್ತೆ ಆ ಟೈಮ್ ಒಳಗೆ ಮಂಗಳ ಅಂಗಡಿಯವ್ರಿಗೆ ಪಾರ್ಟಿಯವ್ರಿಗೆ ಟಿಕೆಟ್ ಕೊಟ್ಟರು. ಅವಾಗೆಲ್ಲರೂ ಅವಾಗ ಭಾಳ ಅಂದ್ರೆ ಟಫ್ ಕಾಂಪಿಟೇಷನ್ ಅದು. ಅವ್ರ ಇದ್ದಾಗ ಏನಾಗಿತ್ತು, ಅವಾಗ ಮೋದಿ ಅವ್ರದ್ದೊಂದು ಇಮೇಜ್ ಒಳಗೆ ಮೊದಲ 2018 19 ಸಾಕಷ್ಟು 3,70,000 ಓಟ್ಲೆ ಆರಿಸಿ ಬಂದಿರೋದು. ಈ ಸಲ ಆ ವಾತಾವರಣ ಉಳಿದಿರಲಿಲ್ಲ. ಸ್ವಲ್ಪ ಅವ್ರ ಸ್ವಲ್ಪ ಇತ್ತಂದ್ರು ಯಾಕೋ ಅದು ನಮ್ಗೆ ಅದು ಕಡಿಮೆ ಓಟ್ಲಿಂದ ಆರಿಸಿ ಬರ್ತಾರೆ, ನಮ್ಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಏನೇನು ಅರ್ಥ ಗೊತ್ತಿಲ್ಲ. ಆದ್ರೆ ಬರೀ 5,000 ಅವ್ರು ಬಂದರು. ಆದರೂ BJP MP ಆದ್ರು ಅಂತ ಸಂತೋಷ ನಮ್ಗೆಲ್ಲರಿಗಿತ್ತು. ಆಮೇಲೆ ಅದೇನಾಯ್ತು, ಈಗಿನ ಪರಿಸ್ಥಿತಿ ನಾವು ವಿಚಾರ ಮಾಡ್ಬೇಕಾದ್ರೆ ನೀವು ಹೇಳಿಲ್ಲಪ್ಪ, ಮೊದಲಿಂದ ನನಗೆ ಗೊತ್ತಿದ್ದು 77 ಕೋಟ ಶೆಟ್ಟಿ ಅವರಾದ್ರು. ಕೋಟ ಶೆಟ್ಟಿ ಆದಮೇಲೆ ನಮ್ಮ ಸಿದ್ನಾಳ ಷಣ್ಮುಖಪ್ಪ ಸಿದ್ನಾಳ ಅವರು 3 ಸಲ MP ಇದ್ರು. ಸಿದ್ನಾಳ ಅವರಾದ್ಮೇಲೆ ಶಿವಾನಂದ ಕೌಜಲಿಗೆ, ಬಾಬಾ ಪಾಟೀಲ್, ಅಮರ್ ಸಿಂಹ ಪಾಟೀಲ್, ಸುರೇಶ್ ಅಂಗಡಿ, ಇಷ್ಟೆಲ್ಲ ಅವರೆಲ್ಲ ಸಾಕಷ್ಟು ನಮ್ಮ ಬೆಳಗಾವಿ ಜಿಲ್ಲೆಗೆ ಡೆವಲಪ್ಮೆಂಟ್ ಮಾಡ್ಕೊಂಡು ಬಂದರೆ, ಯಾರೇ ಇರಲಿ ಮಾಡ್ಕೊಂಡು ಬಂದಿದ್ರು. ಆದರೆ ಸುರೇಶ್ ಅಂಗಡಿ ಅವರು ಆಮೇಲೆ ಮಂಗಳ ಅಂಗಡಿ ಅವ್ರ ಆದ್ಮೇಲೆ ಏನಾಯ್ತು ಅಂತಂದ್ರೆ ಈ ಪಕ್ಷದ ಸಂಘಟನೆಗೆ ಸ್ವಲ್ಪ ಹೊರಗೆ ಬಂತು. ಯಾಕಂದ್ರೆ ಅವರು ಯಾವಾಗೂ ಹೊರಗೆ ಬಂದವರಲ್ಲ. ಸುರೇಶ್ ಅಂಗಡಿ ಅವರು ತಮ್ಮ ಇದ್ರೊಳಗೆ ಇರ್ತಿದ್ರು. ಅವ್ರ ಮನೆಯೊಳಗಿದ್ದಂಥ ಹೌಸ್ ವೈಫ್ ಇದ್ದವ್ರಲ್ಲ, ಅವ್ರು ಎಜುಕೇಟೆಡ್ ಪಾಪ ಅವ್ರಿಗೆ ಏನಾಯ್ತು ಅಂದ್ರೆ ಜನರಿಗೆ ಬರೆಯಕ್ಕೆ ಅಷ್ಟು ಇದಾಗಲಿಲ್ಲ. ಒಮ್ಮಿಂದೊಮ್ಮೆಲೆ ಜನರ ಸಂಘಟನೆ ಮಾಡೋದು, ಪಾರ್ಟಿ ಸಂಘಟನೆ ಅವೆಲ್ಲ ಸ್ವಲ್ಪ ಸಮಸ್ಯೆಗಳಾಗ. ಆ ನಿಟ್ಟಿನೊಳಗೆ ಮೊನ್ನೆ ಎಲೆಕ್ಷನ್ದೊಳಗೂ ಸ್ವಲ್ಪ ಈ ನಮ್ಮ ಪಾರ್ಟಿಯಿಂದ BJP ಪಾರ್ಟಿಯಿಂದ ಏನಾಗ್ಬಿಡ್ತದೆ ಅಂತಂದ್ರೆ ಈ ಸೀಟ್ ಹಂಚಿಕೊಳ್ಳೋಕೆ ಭಾಳ ಗೊಂದಲಗಳಾಗಿ ಭಾಳ ಜನ ನಮ್ಮ ಈಗ ರಾಮದುರ್ಗ ಇರ್ಬೋದು, ಆಮೇಲೆ ಇಲ್ಲಿ ನಮ್ಮ ಸವದತ್ತಿ ಇರ್ಬೋದು, ನಮ್ಮ ಬೈಲಹೊಂಗಲ ಇರ್ಬೋದು, ಬೆಳಗಾವಿ ಉತ್ತರದೊಳಗಿರ್ಬೋದು, ಅಲ್ಲಿ ಬೆಳಕೆಯವ್ರ ಟಿಕೆಟ್ ತಪ್ಪಿಸಿದ್ರು, ಅಲ್ಲಿ ಮಾದೇವಪ್ಪ ಯಾದವ್ ಟಿಕೆಟ್ ತಪ್ಪಿಸಿದ್ರು, ಇಲ್ಲಿ ನನಗೆ ಟಿಕೆಟ್ ತಪ್ಪಿಸಿದ್ರು. ಇವೆಲ್ಲ ಆದ ಕೂಡಲೇ ಏನಾಗ್ಬಿಡ್ತಂದ್ರೆ ಸ್ವಲ್ಪ BJP ಬಗ್ಗೆ ಭಾಳ ಜನರಿಗೆ ಏನಾಗ್ತಿಲ್ಲ, ಇವರು ಒಂದು ಒಳ್ಳೆ ವ್ಯಕ್ತಿಗಳು ಟಿಕೆಟ್ ತಪ್ಪಿಸ್ತಾರೆ, ಪಕ್ಷದಿಂದ ಅದಕ್ಕೆ ಸ್ವಲ್ಪ ಸಮಸ್ಯೆ ಇದೆ. ಆಲ್ಮೋಸ್ಟ್ ಎಲ್ಲ ಕಡೆ ನೋಡ್ರಿ, ಆಲ್ಮೋಸ್ಟ್ ಎಲ್ಲ ಬಿದ್ದೋಗ್ಬಿಟ್ಟು ಅನುಕಂಪ ಅನ್ನುವಂಥದ್ದು ಅಲ್ಲೇನೆ ಹೊರತು ಹೋಗ್ಬಿಟ್ಟು ಈ BJP ಪರಿಸ್ಥಿತಿ ಹೆಂಗಾಗಿತ್ತು ಇಲ್ಲಿ. ಈಗ ಇವರೆಲ್ಲ ಮತ್ತೆ ಪಕ್ಷದವ್ರು ಇನ್ನೂ ನೋಡಿ, ಪಕ್ಷದೊಳಗೆ ಇನ್ನೂ ಅಧ್ಯಕ್ಷ ಆಗಿಲ್ಲ, ಆಮೇಲೆ ವಿರೋಧ ಪಕ್ಷದ ನಾಯಕರು ಮಾಡಿಲ್ಲ. ಇವೆಲ್ಲ ಆದ್ಮೇಲೆ ಏನಾಗ್ತಿತ್ತಂದ್ರೆ ಅವೆಲ್ಲ ರೆಡಿ ಆಗಿ ಎಲ್ಲರೂ ಪಕ್ಷ ಸಂಘಟನೆ ಮಾಡಿಸಲ್ಲ. ಮತ್ತೆ ಇದ್ದದ್ದು ಎಲ್ಲ ಜನ ಕೂರಿಸಿಕೊಂಡು ಒಂದು ಒಳ್ಳೆಯ ಸಂಘಟನೆ ಆದರೆ ಮತ್ತೆ ಇಲ್ಲಿ BJP ಬರೋಕ್ಕೆ ಸಾಧ್ಯತೆ ಇಲ್ಲಪ್ಪ ಅಂದ್ರೆ ಭಾಳ ಆಗ್ತದೆ. ಯಾಕಂದ್ರೆ ಮೊದಲೇ ಹೋದ ಸಲ 5,000ದಿಂದ ಬಂದದ್ದು. ಈಗ ಅದು ಕಾಂಗ್ರೆಸ್ಸದ್ದು ನೀವೆಲ್ಲ ನೋಡಿದ್ರಿ, ಕಾಂಗ್ರೆಸ್ಸದ್ದು 5 ಗ್ಯಾರಂಟಿಗಳನ್ನ ಅವ್ರು ಅನೌನ್ಸ್ ಮಾಡಿ ಎಲೆಕ್ಷನ್ ಒಳಗೆ ಅದ್ರ ಸಲುವಾಗಿ 130 ಸೀಟ್ ಬಂದು ಈಗ ಅವ್ರು ಒಂದೊಂದೇ ಗ್ಯಾರಂಟಿಗಳನ್ನ ಕೊಟ್ಕೊಂಡು ಹೊಂಟಿದ್ದಾರೆ. ಎಲ್ಲಿ ಮಟ್ಟ ಕೊಡ್ತಾರೋ ಅವ್ರಿಗೆ ಗೊತ್ತದು. ಈಗ ಇಲೆಕ್ಷನ್ ಮಟ್ಟ ಕೊಡ್ತಾರೋ ಮುಂದೆ ಕೊಡ್ತಾರೋ ಅದು ಗೊತ್ತಿಲ್ಲ. ಆದರೆ ಸರ್ ಜನರ ತಿಳಿಯೊಳಗಿಲ್ಲ ಅವ್ರು ಕೊಟ್ಟರಪ್ಪ ಅನ್ನೋಂಥದ್ದು ಒಂದು ವಾತಾವರಣ ಇರ್ತದೆ. ಹಂಗಿದ್ದಾಗ ನಮ್ಮ ಪಕ್ಷದವರು ಒಂದು ಸ್ವಲ್ಪ ಒಳ್ಳೆ ಕ್ಯಾಂಡಿಡೇಟ್ ನೋಡಿ. ಯಾಕಂದ್ರೆ ನೀವು ಹೇಳ್ದಂಗೆ ಏನಾಗಿತ್ತಂದ್ರೆ ಮಂಗಳ ಅಂಗಡಿಯವರಿಗೆ ಈ ಸಲ ಟಿಕೆಟ್ ಸಿಗೋದಿಲ್ಲ ಅನ್ನುವಂಥದ್ದು ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ. ಅದು ಯಾಕೋ ಗೊತ್ತಿಲ್ಲ. ಅಲ್ಲ, ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ, ನಾ ಅವಾಗೇ ಹೇಳಿದಾಗೆ ನಿಮಗೆ ಏನು ನಿಮ್ಮದು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಲ್ಲಿ ಏನು ಬರ್ತಾವೆ,
ಅರಬಾವಿ, ಗೋಕಾಕ, ಗ್ರಾಮೀಣ ಬೆಳಗಾವಿ, ಉತ್ತರ, ದಕ್ಷಿಣ, ಗ್ರಾಮೀಣ, ಬೈಲಹೊಂಗಲ, ಸವದತ್ತಿ, ನಮ್ಮ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಏನಂತ ಇದಾರೆ ಅಂದ್ರೆ ಮಂಗಳಾ ಸುರೇಶ್ ಅಂಗಡಿ ಅವರು ಏನೋ ಒಂದು ಅನುಕಂಪದ ಮೇಲೆ ಆಯ್ಕೆ ಆದ್ರು. 4 ಬಾರಿ ಅವ್ರ ಯಜಮಾನರು ಆಯ್ಕೆ ಆಗಿದ್ರು. 2 ಬಾರಿ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಹವಾ ಮೇಲೆ ಆಯ್ಕೆ ಆದ್ರು. ಈ ಬಾರಿ ಅವ್ರಿಗೆ ಅವಕಾಶ ಸಿಗೋದಿಲ್ಲ, ಯಾಕಂದ್ರೆ ಸ್ಪಷ್ಟವಾಗಿ ಅವರೇ ಬೇಡ ಅಂತ ಇದ್ದಾರೆ ಅಂತ ಇನ್ನೊಂದು ಸುದ್ದಿಗಳು ಬರ್ತಾ ಇದೆ. ಅವರೇ ಬೇಡ ಅಂದಿಲ್ಲ. ಅದು ಏನಾಗಿತ್ತು ಅಂದ್ರೆ ಅದ ಹೇಳಿಲ್ಲ ನಿಮ್ಗೆ ಮೊದಲ ಒಂದು ಫಸ್ಟ್ ವಾಜಪೇಯಿ ಗಾಳಿ, ಆಮೇಲೆ ಯಡಿಯೂರಪ್ಪ ಅವ್ರ ಗಾಳಿ, ಆಮೇಲೆ ಮೋದಿ ಅವ್ರ ಗಾಳಿ, ಇದ್ರೊಳಗೆ ಅವ್ರ ಅಂಗಡಿಯವ್ರು ಆಚೆ ಬಂದ್ಬಿಟ್ಟಿದ್ರು. BJP ಒಂದು ವೇವ್ ಇತ್ತು, ಇದ್ರೊಳಗೆ ಬಂದಿದ್ರಲ್ಲ. ಹೋದ ಸಲ ಏನಿತ್ತು, ಮೋದಿ ಅವ್ರದ್ದು ಒಂದು ವಾತಾವರಣ ಎದುರಿಸದೆ ಅವ್ರ ಅದು ಎದ್ರ ಸಲುವಾಗಿ ಅಷ್ಟು ಕಡಿಮೆ ಬಿದ್ದು ನಮ್ಗೆ ಗೊತ್ತಿಲ್ಲ. ಅವ್ರ ಹೆಣ್ಮಗಳ ನಿಂತಿ ಸಲುವಾಗಿ ಆಯ್ತು ಏನು ಗೊತ್ತಿಲ್ಲ. ಅವ್ರ ಅನುಕಂಪನೂ ಸಿಗ್ಬೇಕಿತ್ತು, ಅವ್ರು ಅನುಕಂಪ ಸಿಕ್ಕಿ ಹೆಚ್ಚಿಗೆ ಹೋಟ್ಲೆ ಬರ್ಬೇಕಿತ್ತು, ಅವ್ರು ಅದು ಆಗಿಲ್ಲ. ಯಜಮಾನರಿಗಿಂತ ಹೆಚ್ಚಿಗೆ ಬರ್ಬೇಕಿತ್ತು, ಅದು ಯಾಕೆ ಆಗಿಲ್ಲ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಕ್ಷೇತ್ರದೊಳಗೂ ಅವಾಗ ಕಾಂಗ್ರೆಸ್ನ ಒಂದು 90 ಲೀಡ್ ಆಗ್ತಾರೆ, 90 ಓಟ್ ಲೀಡ್ ಆಗ್ತದೆ. ನಮ್ಮ ಇದ್ರೊಳಗೆ ನಮ್ಮ ತಿರ್ಗಾಗ ಒಂದು 10,000 BJP ಲೀಡ್ ಆಗ್ತದೆ, ನಾವೆಲ್ಲ ಅಷ್ಟು ತಯಾರು ಮಾಡಿದ್ವಿ. ಅದು ಇಲ್ಲಿ ನಮ್ಮ ಕ್ಷೇತ್ರದೊಳಗೂ ಬರೀ 90 ಕಾಂಗ್ರೆಸ್ ಲೀಡ್ ಆಗ್ತದೆ. ಊರ ಕಡೆ ಭಾಳ ಅದು ಇಲ್ಲ, ಸವದತ್ತಿ ಒಳಗೆ 25,000 30,000 ಲೀಡ್ ಆಯ್ತು. ಆಮೇಲೆ ರಾಮದುರ್ಗದೊಳಗೆ 25,000 ಲೀಡ್ ಆಯ್ತು. ಆಮೇಲೆ ಇಲ್ಲಿ ಗ್ರಾಮೀಣದೊಳಗೆ ಆಯ್ತು, ಉತ್ತರದೊಳಗೆ ಆಯ್ತು, ಎಲ್ಲ ಕಡೆ ಕಾಂಗ್ರೆಸ್ ಲೀಡ್ ಆಯ್ತು. ಮತ್ತು ಅಲ್ಲಿ ಗೋಕಾಕ್ ಅಂತೂ ಅವ್ರ ಒಂದು ಕಡೆ ಕಾಂಗ್ರೆಸ್ ಲೀಡ್ ಆಯ್ತು, ಒಂದು ಕಡೆ BJP ಲೀಡ್ ಆಯ್ತು. ಅವ್ರ ಆಯ್ತು ಒಂದು ಅಭಯ್ ಪಾಟೀಲ್ ಒಬ್ಬರದೇ ನಮ್ಮ BJP ಲೀಡ್ ಆಯ್ತು, ಅಭಯ್ ಪಾಟೀಲ್ ಕ್ಷೇತ್ರ ಅದು. ಅವ್ರು ಪ್ರತಿ ಸಲ 30-40,000 ಲೀಡ್ ಆದ್ರೆ ಬರೀ 15-20,000 ಲೀಡ್ ಆಗ್ತದೆ. ಹಂಗೆ ಬೈಲಹೊಂಗಲದೊಳಗೆ ಒಂದು ಬರೀ ನಾವು ಅಷ್ಟೆಲ್ಲ ಪ್ರಯತ್ನ ಮಾಡಿದ್ರು ನಾವು ಒಂದು ಅಟ್ಲೀಸ್ಟ್ ಒಂದು 5,000-10,000 ಲೀಡ್ ಆಗ್ಬೋದು ಅಂತ ಕೂಡ ಬರೀತಾವೆ. ಕಾಂಗ್ರೆಸ್ 90 ಲೀಡ್. ಇಂಥ ಪರಿಸ್ಥಿತಿ ಒಳಗೂ ಏನೋ 5,000 ಲೀಡ್ ಆರಿಸ್ ಬಂದ್ರೆ ನಮ್ಗೆ ಅಟ್ಲೀಸ್ಟ್ ಆರಿಸ್ ಬಂದ್ರಪ್ಪ ಅನ್ನೋಂಥ ಒಂದು ವಾತಾವರಣ ಇತ್ತು. ಅದು ಈ ಸಲ ಆ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಹೇಳಿದ್ರಲ್ಲ ಅವರು ಈ ಸಲ ಅವ್ರಿಗೆ ಟಿಕೆಟ್ ಬ್ಯಾಡ ಅಂತ ನನಗೇನು ಗೊತ್ತಿಲ್ಲ, ಯಾಕಂದ್ರೆ ಬ್ಯಾಡ ಅಂದ್ರೆ ನನ್ನದು ಗೊತ್ತಿಲ್ಲ, ಅವ್ರಿಗೆ ಬ್ಯಾಡ ಅನ್ಲಿಕ್ಕಿಲ್ಲ ಅನ್ಸುತ್ತೆ. ಅಂದ್ರೆ ಅವ್ರು ಏನೋ ಒಂದು ವಾತಾವರಣ ಇದ್ಬಿಡುತ್ತೆ ಈ ಸಲ ಅವ್ರಿಗೆ. ಅಂದ್ರೆ ಸಂಘಟನೆ ಒಳಗಡೆ ಆಕ್ಟಿವ್ ಆಗಿಲ್ಲ ಅಂದ ಕೂಡಲೇ ಜನರದೊಂದು ಭಾವನೆ ಅವ್ರು ಟಿಕೆಟ್ ಕೊಡ್ಲಿಕ್ಕಿಲ್ಲ ಅಂತ. BJP ಪಕ್ಷದೊಳಗೆ ಯಾರು ಸಂಘಟನೆ ಒಳಗೆ ಆಕ್ಟಿವ್ ಆಗಿರಲ್ಲ ಅವ್ರು ಟಿಕೆಟ್ ಕೊಡೋದಿಲ್ಲ ಅನ್ನೋಂಥದ್ದು ಒಂದು ವಾತಾವರಣ ಇದ್ದೇ ಇರ್ತದೆ. ಅದಕ್ಕೆ ಅವ್ರಿಗೆ ಕೊಡ್ಲಿಕ್ಕಿಲ್ಲ ಅನ್ನೋಂಥದ್ದು ಐತಿ. ಅದು ನನಗೇನು ಗೊತ್ತಿಲ್ಲ ಪಕ್ಷ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಈ ಸಲ ಏನಾಗ ಅವ್ರು ಟಿಕೆಟ್ ಇಲ್ಲ ಅಂದ್ಕೂಡಲೇ 8-9 ಜನ ಇವತ್ತಲ್ಲಿ ಸಂಜಯ್ ಪಾಟೀಲ್ ಸದ್ಯನ BJP ಅಧ್ಯಕ್ಷರು ಅವ್ರು ಕೇಳತ್ತಾರ, ಆಮೇಲೆ ಚಂದ್ರಗೌಡ ಪಾಟೀಲ್ ಕೇಳತ್ತಾರ, ಆಮೇಲೆ ಮುರುಗೇರಿ ಪಾಟೀಲ್ ಅಂತಾರೆ, ಆಮೇಲೆ ರವಿ ಪಾಟೀಲ್, ಆಮೇಲೆ ಇನ್ನು ಮತ್ತು ಬೆಡಗೇರು ಕೇಳ್ತಾರೆ, ಮಹದೇವ್ ಕೇಳ್ತಾರೆ. ಎಲ್ಲ ಭಾಳ ಜನ ಅದಾರ. ಇನ್ನೂ ಅನೇಕ ಮಂದಿ ನನಗೆ ಹೆಸರು ಗೊತ್ತಿದ್ದು ಇನ್ನೂ ಇರಬೇಕು ಒಂದು. ಅಲ್ಲ, ನೀವು ಇದು ಸಿಟಿದ್ ಹೇಳಿದ್ರಿ, ಕೆಲವೊಂದಿಷ್ಟು ವಿಧಾನಸಭೆ ಕ್ಷೇತ್ರಗಳಲ್ಲಿ ಕೂಡ ಇನ್ನೂ ಬಹಳ ಜನ ಹೊರಗಡೆ ಬರ್ತಾ ಇದ್ದಾರೆ. ಮಂಗಳಾ ಗಡಿಯವರಿಗೆ ಸ್ವಲ್ಪ ಹಿನ್ನಡೆ ಆಗೋದ್ರಿಂದ ಇಲ್ಲಿ ಒಂದು ಡಜನ್ ಗಟ್ಟಲೆ ಜನ ಆಕಾಂಕ್ಷಿಗಳು ಆಕಾಂಕ್ಷಿಗಳು ಹೇಳಕ್ಕೆ ತಪ್ಪಲ್ಲ. ಆದ್ರೆ ಅಟ್ಲೀಸ್ಟ್ MP ಎಲೆಕ್ಷನ್ ನಿಲ್ಬೇಕಾದ್ರೆ ಸ್ವಲ್ಪ ವ್ಯಕ್ತಿತ್ವ, ಅವ್ರು ಏನು ಕೆಲಸ ಮಾಡಿದ್ದು ಅಥವಾ ಎಲ್ಲ ಇಡೀ 8 ಮತಕ್ಷೇತ್ರ ಗೊತ್ತಿದ್ದವ್ರು ಇದ್ರೆ ಏನೋ ಒಂದು ಸ್ವಲ್ಪ ಉಪಯೋಗ ಆಗ್ತದೆ. ಸುಮ್ಮನೆ ಯಾರೋ ಇವತ್ತು ಪಂಚಾಯತಿ ಮೆಂಬರ್ ಅದ ನಾಳೆ MLA ಕೇಳ್ತಾರೆ, MP ಕೇಳ್ತಾರೆ ಅಂತ ಅದೆಲ್ಲ ಆಗೋ ಕೆಲಸ. ಯಾವಾಗಿಂದು MP ಎಲೆಕ್ಷನ್ ಆಗ್ಬೇಕಂತ ಅವ್ರು ಸ್ವಲ್ಪ ನಾಲೆಜ್ ಇರಬೇಕು. ಅಟ್ಲೀಸ್ಟ್ 8 ಕ್ಷೇತ್ರ ನಮ್ಮ ಈ ಬೆಳಗಾವಿ ಪಾರ್ಲಿಮೆಂಟ್ಗೆ ಬರುತ್ತೆ 8 ಕ್ಷೇತ್ರ ಬಗ್ಗೆ ಸ್ವಲ್ಪ ನಾಲೆಜ್ ಬೇಕಲ್ಲ, ಏನು ಕೆಲಸ ಮಾಡೋಣ, MP ಆದ್ಮೇಲೆ ಏನು ಮಾಡೋದು ಅಂದ್ರೆ ಆ ಟೈಪ್ ನಾಲೆಜ್ ಇದ್ದವ್ರಿದ್ರೆ ಒಂದು ಒಳ್ಳೆ ಆಗ್ತದೆ. ಅದಕ್ಕೆ ಪಕ್ಷದವ್ರು ಏನು ನಾ ಇಲ್ಲ, ಪಕ್ಷದವ್ರು ಮೊದಲು ಪಕ್ಷ ಸಂಘಟನೆ ಸಲುವಾಗಿ ಇನ್ನೂ ಮಟ್ಟ ಇನ್ನೂ ಕೆಲಸ ಚಾಲು ಆಗಿದೆ. ಸರಿ ಸರ್, ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷದಿಂದ ಹೊರಗಿದ್ರಿ, ಲೋಕಸಭೆ ಚುನಾವಣೆಗೆ ಪಕ್ಷಕ್ಕೆ ಸೇರ್ಪಡೆ ಆಗುವಂತ ಸಿದ್ಧತೆ ಏನಾದ್ರು? ಇಲ್ಲ, ನಾ ಇನ್ನೂ ಏನೋ ಡಿಸಿಷನ್ ಮಾಡಿಲ್ಲ. ಯಾಕಂದ್ರೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಅವಾಗ ಒಂದಿನೋ ವಾತಾವರಣ ನಿರ್ಮಾಣ ಆಗಿ ನೀವು ಇಂಡಿಪೆಂಡೆಂಟ್ ಅಂತ ನಾವೆಲ್ಲ ಪಕ್ಷದ ಹೊರಗೆ ಬಂದ್ಬಿಟ್ಟಿವಿ. ನಾ ಇಲ್ಲ ಪಕ್ಷದ ನನಗೆ ಎಸ್ಟಿಮೇಟ್ ನಮ್ಮ BJP ಪಕ್ಷದ ಹಿಸ್ಟ್ರಿ ಒಳಗಿನ ಇಷ್ಟು ಜನ ಪದಾಧಿಕಾರಿಗಳು 700 ಜನ 650 ಜನ ಪದಾಧಿಕಾರಿಗಳು ರಾಜೀನಾಮೆ ಕೊಟ್ಟು ಹೊರಗೆ ಬಂದದ್ದು ನನಗೆ ಎಸ್ಟಿಮೇಟ್ ಎಲ್ಲೂ ಕೇಳಿಲ್ಲ. ಅಷ್ಟು ಒಂದು ವಾತಾವರಣ ನಿರ್ಮಾಣ ಮಾಡಿಬಿಟ್ಟಿದ್ವಿ ನಾವು ಪಕ್ಷಕ್ಕೆ. ಅಷ್ಟೊಂದು ಒಳ್ಳೆ ಕಾರ್ಯಕರ್ತರನ್ನ ಹಾಕಿದ್ವಿ. ಅವರೆಲ್ಲರೂ ಪಕ್ಷ ಮತ್ತು ನಮ್ದು ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಅಂದ್ರೆ 100% ಇಲೆಕ್ಟ್ ಆಕೈತೆ ಅನ್ನೋಂಥ ಅವ್ರಿಗೇನು ಬ್ರಹ್ಮನಿರ್ಸನ ಆದಂಗೆ ಆಗಿಬಿಡ್ತದೆ. ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಇಲ್ಲ ನಾವು ಮೋಸ ಮಾಡಿರೋಂಥ ವಾತಾವರಣ ಬಂದಾಗ ಹೊರಗೆ ಬಂದಾಗ ಈಗ ಅವರೆಲ್ಲರೂ ವಿಚಾರ ಮಾಡತ್ತೀವಿ, ನೋಡೋಣ ಏನು ಪರಿಸ್ಥಿತಿ ಹೆಂಗೈತಿ ಮಾತಾಡೋಣ ಅಂತೇಳಿ. ಇದಷ್ಟೇ ಅಲ್ಲದೆ ನಮ್ಮೆಲ್ಲ ಕಾರ್ಯಕರ್ತರು ಒಂದು 2-3 ಮೀಟಿಂಗ್ ಆಗ್ಯಾವ ಈಗಾಗಲಿ. ಅದಕ್ಕೆ ಈಗ ಪಕ್ಷದವ್ರು ಯಾವ ನಿರ್ಮಾಣ ಅವ್ರ ಹಿರಿಯರು ಯಾವ ರೀತಿ ನಿರ್ಣಯ ತಗೋತಾರೆ ಅದ್ರ ಮೇಲೆ ಡಿಪೆಂಡ್ ನಮ್ದು. ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿ ನಾವು ಎಲ್ಲರನ್ನೂ ಕೂಡಿಸ್ಕೊಂಡು ಮತ್ತು ಏನಾಗೈತಿ ಪ್ರತಿ ಸಲ ಅವ್ರ ಏನೋ ಒಂದು ಎಲ್ಲರೂ ಪಕ್ಷಕ್ಕೆ ಕರ್ಕೊಳ್ಳೋದು ಮತ್ತು ಅವ್ರಿಗೆ ಮೋಸ ಮಾಡೋದು ಇಂಥದ್ದು ಮಾಡಕತ್ತಂದ್ರೆ ಅದು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಅದಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ತಾವು ಸ್ಪರ್ಧೆ ಮಾಡಿದ್ರು ಕೂಡ 25,060 ಮತ ಕಾಂಗ್ರೆಸ್ ಪಕ್ಷ. ಅದೆಲ್ಲ ನಾ ಏನಿಲ್ಲ ಪಕ್ಷದ ಆ್ಯಕ್ಚುಲಿ 25,000 ಅಂತಂದ್ರು
ನಾವು 5 ವರ್ಷ 9 ವರ್ಷ ಪಕ್ಷ ಸಲುವಾಗಿ ಓದಿದ್ದಿಲ್ಲ ಜನ. ಇನ್ನೂ ಬಿಜೆಪಿ ಅಂತ ತಿಳ್ಕೊಂಡಿದ್ರು. ಈಗ ಈಗ ಸದ್ಯ ಭಾಳ ಹಳ್ಳ್ಯಾಗ ಹೋಗಿ ಕೇಳ್ಬೇಕಾದ್ರೆ ವೇಪಲ್ಲಿ ಏನಿದಾರೆ ಅವ್ರು ಬಿಜೆಪಿಗೆ ಅಂತ ಹೇಳ್ತಾರೆ. ಓಟ್ ಹಾಕೋದು ಭಾಳ ಜನ ಹಳ್ಳ್ಯಾಗ ಪಾಪ ಹೆಣ್ಮಕ್ಳು ಇಲ್ಲ ನಾವು ವೇಪಲ್ಲಿ ಓಟ್ ಹಾಕ್ತೀವಿ, ಕಮಲಕ್ಕೆ ಓಟ್ ಹಾಕ್ತೀವಿ. ನಾ ಇಂಡಿಪೆಂಡೆಂಟ್ ಇದ್ರು ಅವ್ರಿಗೆ ನಮ್ಮ ಬರೀ ಒಂದು 8-10 ದಿವಸದೊಳಗೆ ಇಡೀ ಕ್ಷೇತ್ರದಾಗ ಅಡ್ಡಾಡಿ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಕ್ಕೆ ಅಷ್ಟೆಲ್ಲ ಆಗ್ತದೆ. ಅದು ಒಂದು ನಮ್ಮ ಇಲ್ಲಂತಂದ್ರೆ ವಾತಾವರಣ ಹಿಂಗೆ ನಿರ್ಮಾಣ ಆಗಿತ್ತು. ನಾನು ಇಂಡಿಪೆಂಡೆಂಟ್ ಇದ್ರು ಸರಿ 100% ನಾನೇ ಎಲೆಕ್ಟ್ ಹಾಕಿ ಅನ್ನೋಂಥದ್ದು ನಿರ್ಮಾಣ ಆಗಿತ್ತು. ಅದು ನಮಗೆ ಅಪೋಸಿಷನ್ದವ್ರು ಏನು ಮಾಡಿದ್ರೆ ಅವರಿಬ್ಬರು ಸಿಕ್ಕಾಗ ದುಡ್ಡು ಇದ್ದವ್ರಲ್ಲ, ಸಿಕ್ಕಾಗ ದುಡ್ಡು ಹಂಚಿದ್ರು, ಶಾಲೆ ಹಂಚಿದ್ರು, ಇವೆಲ್ಲ ಹಂಚಿದ್ಕೂಲೆ ಅವ್ರು ಎನ್ವೈರನ್ಮೆಂಟ್ ಜನ ಒಂದು ಸ್ವಲ್ಪ ಕಡೆ ಓಡಾಡ್ತಾರೆ. ಅವ್ರು ದುಡ್ಡ ಮತ್ತು ಇದರಿಂದ ಬಂದಾರ ಹೊರತಾಗಿ ಜನರ ನಿಜವಾಗಿಯೂ ಜನರು ವೋಟ್ ಹಾಕಿ ಇವ್ರು ಆರಿಸಿರ್ಬೇಕು ಅಂತ ಆರಿಸಿ ಬಂದಾರಲ್ಲ, ಅವ್ರು ಏನಿದ್ರು ದುಡ್ಡ ಸಾಧ್ಯ. ಸರಿ ಸರ್, ಈ ಬಾರಿ ಇಂಡಿಯಾ ಅಲಯನ್ಸ್ ಹೊಸದಾಗಿ UPA ಅಲಯನ್ಸ್ ಹೊರತುಪಡಿಸಿ ಇಂಡಿಯಾ ಅಲಯನ್ಸ್ ಘಟಬಂಧನ ಆಗಿದೆ. ಒಂದು ಕಡೆ NDA ಘಟಬಂಧನ 9.5 ವರ್ಷ ಕಂಪ್ಲೀಟ್ ಮಾಡಿ 10ನೇ ವರ್ಷಕ್ಕೆ ಮುಕ್ತಾಯಗೊಳ್ಳಲಿಕ್ಕೆ ಬಂದಿರತಕ್ಕಂಥ NDA ಘಟಬಂಧನ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಅಪೇಕ್ಷೆ ಪಡಲಾದಂಥ 135 ಸ್ಥಾನ. ಈ ಬಾರಿ ಪ್ರತಿಯೊಂದು ಸರ್ವೆದಲ್ಲಿ ಅತಂತ್ರವಾಗುತ್ತೆ ಅನ್ನುವಂಥ ರೀತಿಯಿಂದ ಸರ್ವೆಗಳನ್ನು ಹೊರಗಡೆ ಬಂದರೂ ಕೂಡ 135 ಸ್ಥಾನ ಪಡೆದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಒಂದು ಕಡೆ, 66 ಸ್ಥಾನಕ್ಕೆ ಹೋಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ 3 ವರ್ಷ ಆಡಳಿತ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಒಂದು ಕಡೆ, ಮತ್ತೆ 19 ಸ್ಥಾನ ಯಾವತ್ತೂ ನೋಡಿದರೆ ಮೈತ್ರಿಯಲ್ಲಿ ಮುಖ್ಯಮಂತ್ರಿ ಆಗುವಂತ ಕುಮಾರಸ್ವಾಮಿ ಅವರು 19 ಸ್ಥಾನಕ್ಕೆ ಹೋಗಿದ್ದಾರೆ. ಅದೇ ಕುಮಾರಸ್ವಾಮಿ ಅವರು 19ರಲ್ಲಿ UPA ಅವ್ರ ಜೊತೆ ಘಟಬಂಧನ ಆಗಿತ್ತು. ಇದೇ JDS ನವರು ಈ 24ರಲ್ಲಿ NDA ಜೊತೆ ಘಟಬಂಧನ ಆಗ್ತಾ ಇದ್ದಾರೆ. NDA ಘಟಬಂಧನ ಕರ್ನಾಟಕದಲ್ಲಿ 135 ಸ್ಥಾನ ಪಡೆದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಒಂದಾಗಿದೆ. ಇಂಡಿಯಾದಲ್ಲಿ ಇಂಡಿಯಾ ಅಲಯನ್ಸ್, ಭಾರತದಲ್ಲಿ ಇಂಡಿಯಾ ಅಲಯನ್ಸ್ ಒಂದು NDA ಅಲಯನ್ಸ್. ಇದರಿಂದ ಕರ್ನಾಟಕದಲ್ಲಿ ಎಷ್ಟು ಎಫರ್ಟ್ ಬೀಳ್ಬೋದು? ತಾವು ಸ್ವತಂತ್ರ ಅಭ್ಯರ್ಥಿವಾಗಿ ಹಿಂದಿನ ಬಾರಿ 2013ರಲ್ಲಿ KJP ಪಕ್ಷದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಕೇಳ್ತಾ ಇಲ್ಲ, ನಾನು ಕೇಳ್ತಾ ಇರೋದು ಒಂದು ಸ್ವತಂತ್ರ ಅಭ್ಯರ್ಥಿವಾಗಿ ಈ ಬಾರಿ 25,060 ಮತವನ್ನು ಪಡೆದುಕೊಂಡಿದ್ರಿ. ಈ ಮತವನ್ನು ಯಾರಿಗೆ ಬೆಂಬಲ ಕೊಡಬಹುದು ಲೋಕಸಭೆ ಚುನಾವಣೆಗೆ? ಈ ಬಾರಿ ಯಾರಿಗೆ ನಿಮ್ಮ ವಿಜಯೋತ್ಸವ ಆಚರಣೆ ಮಾಡಬಹುದು? ಇಂಡಿಯಾನ ಅಥವಾ NDAನ ಅಥವಾ ಮೈತ್ರಿನ ಕರ್ನಾಟಕ? ಇಲ್ಲ, ಅದ ನಾ ಹೇಳಿದ್ನಲ್ಲ, ಈಗ ಏನಾಗೈತೆ ಅಂದ್ರೆ ಈಗ ಪರಿಸ್ಥಿತಿ, ಈಗ ನಾವು ನಮ್ಮ ಭಾರತ ದೇಶದ ಪರಿಸ್ಥಿತಿ ನೋಡಿದ್ರೆ ಈಗ 75 ವರ್ಷ ಅಂತ ನಮ್ಮ ಸ್ವತಂತ್ರ ಸಿಕ್ಕಿ 75 ವರ್ಷ ಒಳಗೆ ಒಂದು 60 ವರ್ಷಕ್ಕಿಂತ ಹೆಚ್ಚು ಕಾಂಗ್ರೆಸ್ ಅವರು ಆಳ್ವಿಕೆ ಮಾಡ್ಯಾರ. ಒಂದು 15ರಿಂದ 16 ವರ್ಷ ಬೇರೆ ಬೇರೆ ಪಾರ್ಟಿಗಳು ಬಿಜೆಪಿ ಭಾರತೀಯ ಜನತಾ ಪಕ್ಷ 15 ವರ್ಷ. ಈಗೆಲ್ಲ ಈಗಿನ ಪರಿಸ್ಥಿತಿ ನೋಡಿದ್ರೆ ನಮ್ಮ ಭಾರತ ದೇಶದ್ದು ಬೇರೆ ಬೇರೆ ಮೊದಲಿನ ಹಿಸ್ಟ್ರಿ ನೋಡಿ ಡೆವಲಪ್ಮೆಂಟ್ ಅಂದ್ರೆ ಎಲ್ಲ ಪಾರ್ಟಿಯವ್ರು ಮಾಡ್ಕೊಂಡು ಬಂದಾಗ ಇಲ್ಲ ಆ ಸ್ಟೇಜಿಗೆ ಬಂದ್ವಿ. ಭಾರತೀಯ ಜನತಾ ಪಾರ್ಟಿ ಬಂದಾಗ ಡೆವಲಪ್ಮೆಂಟ್ ಭಾಳ ಆಗೈತಿ ಅಂತ ಹೇಳೋದ್ರಾಗ ಏನು ಅಂತಿಲ್ಲ. ಮೊದಲು ಯಾರೇ ಇಲ್ಲ ಅವರು ಡೆವಲಪ್ಮೆಂಟ್ ಮಾಡ್ತಾರೆ. ಈಗ ಸ್ವಲ್ಪ ಒಳ್ಳೇದಾಗ್ಯದಿಲ್ಲ. ನಮಗೆ ಮೋದಿಯವ್ರು ಬಂದ್ಮೇಲೆ ನಮ್ಮ ಭಾರತ ದೇಶದ ಇತಿಹಾಸನ ಬದಲಾಗೈತಿ. ಬೇರೆ ನಮ್ಮ ದೇಶವನ್ನು ನೋಡುವಂಥ ವಾತಾವರಣ ಬದಲಾಗಿದೆ. ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ. ಅದು ಜನರಿಗೆ ಎಲ್ಲರಿಗೂ ಮೋದಿಯವ್ರ ಬಗ್ಗೆ ಆಗಲಿ ಅವ್ರು ಮಾಡುವಂಥ ಕೆಲಸಗಳ ಬಗ್ಗೆ ಆಗಲಿ ನಮಗೂ ಒಂದು ಒಳ್ಳೆಯ ರೆಸ್ಪೆಕ್ಟ್ ಐತಿ, ಜನರಿಗೂ ಒಂದು ಒಳ್ಳೆಯ ರೆಸ್ಪೆಕ್ಟ್ ಐತಿ, ಒಂದು ಒಳ್ಳೆ ಕೆಲಸ ಮಾಡತ್ತಾರೆ ಅನ್ನುವಂಥದ್ದು. ಆದ್ರೆ ಏನಾಗಿತ್ತು, ನಮ್ಮ ಕರ್ನಾಟಕದ ಅಷ್ಟೇ ವಿಚಾರ ಮಾಡಿದ್ರೆ ಇಲ್ಲಿ ಏನಾಗಿತ್ತು ಅಂದರೆ ಯಾವಾಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಯಿಂದ ಅವ್ರು ಇಳಿಸಿರಲ್ಲ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಯಿಂದ ಅವ್ರು ಕೆಳಗೆ ಇಳಿಸಿದ ಮೇಲೆ ಅಲ್ಲಿ ಸ್ವಲ್ಪ ಇಲ್ಲಿ ಗೊಂದಲಗಳು ಚಲೋ. ಯಡಿಯೂರಪ್ಪನವ್ರು ಕಂಟಿನ್ಯೂಸ್ ಮಾಡಿ ಅವ್ರನ್ನ ಪೂರ್ತಿ ಪೀರಿಯಡ್ ಮುಗಿಸಿ ಅವ್ರ ಕೈಯಾಗ ಹಿರಿತನ ಕೊಟ್ಟು ನೀವು ಎಲೆಕ್ಷನ್ ಮಾಡಿ ಕರ್ನಾಟಕ ಒಳಗೆ ಗೌರ್ಮೆಂಟ್ ತೊಗೊಂಡ್ಬರ್ರಿ ಅಂದಿದ್ರೆ 100% ಯಡಿಯೂರಪ್ಪನವ್ರು ಅದನ್ನು ಸಕ್ಸಸ್ ಮಾಡ್ತಿದ್ರು. ಅದು ಏನಾಗ್ಬಿಡ್ತು, ಯಡಿಯೂರಪ್ಪನವ್ರು ಎದ್ರ ಸಲುವಾಗಿ ಅವ್ರನ್ನ ಚೇಂಜ್ ಮಾಡಿರೋ ಗೊತ್ತಿಲ್ಲ, ಅವ್ರೇನೋ ಏಜ್ ಆಗೈತೆ ಅನ್ನುವಂಥ ಕಾರಣ ಮಾಡಿ ಅವ್ರನ್ನ ಚೇಂಜ್ ಮಾಡಿದ ಮೇಲೆ ನಮ್ಮ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು. ಬೊಮ್ಮಾಯಿ ಅವರು ಭಾಳ ಚಲೋ ಒಳ್ಳೆ ನಾಲೆಜ್ ಇದ್ದವ್ರದಾರ, ಒಳ್ಳೆ ಕೆಲಸಗಾರ. ಆದರೆ ಮುಖ್ಯಮಂತ್ರಿ ಆದಮೇಲೆ ಯಾಕೋ ಅವ್ರು ಅಷ್ಟು ಒಳ್ಳೆ ಹೆಸರು ತೊಗೊಳಕ್ಕಾಗಲಿಲ್ಲ. ಕೆಲವೊಂದಷ್ಟು ಇಶ್ಯೂಗಳು ಹೇಳ್ಬೇಕಂತ ಒಂದು PCM ಅಂತ ಕಾಂಗ್ರೆಸ್ದವರು ಸಾಕಷ್ಟು ಕ್ಯೂಆರ್ಗಳನ್ನು ಎಲ್ಲ ಕಡೆ ಪೋಸ್ಟರ್ಗಳನ್ನು ಅದ್ರ ಬಗ್ಗೆ ಸರಿಯಾದ ಸ್ಪಷ್ಟೀಕರಣ ಆಗಲಿಲ್ಲ. ಅಂದರೆ 40% ಸರ್ಕಾರ, ಹೌದು 40% ಸರ್ಕಾರ ಅಧಿಕಾರ ವಾತಾವರಣ ನಿರ್ಮಾಣ ಆಯಿತು. ಆಮೇಲೆ ಇನ್ನೂ ಇಂಥವೆಲ್ಲ ವಿಷಯಗಳು. ಮತ್ತು ಇನ್ನೊಂದು ಏನಾಗಿತ್ತು ಅಂದರೆ ಕೆಲವೊಂದಷ್ಟು ಹಿಂದೂ ಕಾರ್ಯಕರ್ತರ ಹತ್ಯೆ ಆದಾಗ ಅದನ್ನು ಅತಿ ಅಂದರೆ ಒಂದು ಭಾರಿ ಏನೋ ಅದು ಯಾರೋ ಮಾಡಿರೋ ಅದು ಕೆಟ್ಟ ಹಂಗೆ ಆಗಬಾರ್ದು. ಅಂದರೆ ಅದ್ರ ಬಗ್ಗೆನೂ ಯಾರೋ ಮಾಡಲಿ ಅನ್ನೋದಕ್ಕಿಂತ ಕಾನೂನು ಕೈಗೆ ತಗೋಬಾರ್ದು. ಹಂಗೆಲ್ಲ ಆಗಿ ಅವು ಅದ್ರೊಳಗೂ ಒಂದು ಸ್ವಲ್ಪ ಓವರ್ ಆಕ್ಟಿವ್ ಆಯ್ತು.
ಆಮೇಲೆ ಕೆಲವೊಂದಷ್ಟು ಇನ್ನೂ ಅನೇಕ ಇಂಥ ವಿಷಯಗಳು ಸಣ್ಣ ಪುಟ್ಟ ಇದ್ದಿದ್ರು ಬಹಳ ದೊಡ್ಡದು ಮಾಡಿ, ಮತ್ತು ಈ ಗೋ ಹತ್ಯೆ ಕಾನೂನು ಮಾಡೋದಾಗಿರ್ಬೋದು, ಅವೆಲ್ಲ ಮಾಡಕ್ಕೆ ಒಂದು ಒಳ್ಳೆ ಕೆಲಸಗಳು. ಆದ್ರೆ ಅದನ್ನ ಬಹಳ ಜನರಿಗೆ ಅಂದ್ರೆ ನೋವಾಗುವಂಥ ಕೆಲವೊಂದಷ್ಟು ಘಟನೆಗಳು ಅದು. ಅಂದ್ರೆ ಏನಿರ್ತೈತೆ ಅಂದ್ರೆ ಪಾರ್ಟಿಗೆ ಲಾಯಲ್ ಜನ ಇರ್ತಾರೆ, ಒಂದಷ್ಟು ಮಂದಿ ಬೇರೆ ಪಾರ್ಟಿ ಇರ್ತಾರೆ, ಒಂದಷ್ಟು ಜನ ನ್ಯೂಟ್ರಲ್ ಇರ್ತಾರೆ. ಆ ನ್ಯೂಟ್ರಲ್ ಜನರಿಗೆ ಇವೆಲ್ಲ ಏನಾಗ್ತೈತೆ ಅಂದ್ರೆ ಇದು ಅತಿ ಆತ್ಮ ಇರೋದು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಹಿಂಗಂದಾಗ ಮತ್ತೆ ಯಡಿಯೂರಪ್ಪನವ್ರ ಬಗ್ಗೆ ಸಾಕಷ್ಟು ಜನ ಹಳ್ಳಿ ಒಳಗೆ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಗಳು ಅಲ್ಲಿ ಒಂದು 10,000 to 20,000 ಜನ ಅವ್ರ ಬಗ್ಗೆ ಒಂದು ಒಳ್ಳೆಯ ಅಭಿಮಾನ ಇಟ್ಕೊಂಡು ಜನ ಅದಾರ. ಅದು ಒಂದು ಹೊಡ್ಕೊಂಡ್ರು. ಮತ್ತು ಇವರು ಈ ಜಾತಿ ಲಿಂಗಾಯತ್ ಒಳಗೆ ಜಾತಿ ಒಳ ಮೀಸಲಾತಿ. ಒಳ ಮೀಸಲು ಇದ್ದಿದ್ದದು. ನಿಮ್ಮ SC ST ಒಳ ಮೀಸಲಾತಿ, ST ಒಳಗೆ ಈ ಲಿಂಗಾಯತ್ ಜಾತಿ ಒಳಗೂ ಸ್ವಲ್ಪ ಸಮಸ್ಯೆಗಳು ಇವು ಪಂಚಮಸಾಲ ಅವ್ರು ಬಂದಾಗ ಅಲ್ಲಿಯೂ ಸರಿಯಾದ ಒಂದು 2A ಕೊಡಬೇಕಾಗಿತ್ತು, ಅದನ್ನು ಸರಿಯಾದ ನಿರ್ವಹಣೆ ಮಾಡಿಲ್ಲ. ಇವೆಲ್ಲ ವಾತಾವರಣದಲ್ಲಿ ಲಿಂಗಾಯತರು ಅಪೋಸ್ ಆದರು. ಮತ್ತು ಯಡಿಯೂರಪ್ಪನವ್ರು ತೆಗೆದ ಸಲುವಾಗಿ ಲಿಂಗಾಯತರು ಯಡಿಯೂರಪ್ಪನವ್ರ ಸಲ BJP ಒಳಗಿದ್ರು. ಮತ್ತು ಯಡಿಯೂರಪ್ಪ ತೆಗೆದ್ರೆ ಅವ್ರು ಮೊದಲೇ ಒಂದು ಸ್ವಲ್ಪ ವಾತಾವರಣ ಕೆಟ್ಟಿತ್ತು. ಮತ್ತು ಈ 2A ಮೀಸಲಾತಿ ಪಂಚಮಸಾಲಿ ಸಿಗಲಿಲ್ಲ ಅಂತ ಕೂಡಲೇ ಅವ್ರು ಸಿಕ್ಕೈತೆ ಅಂತ ಸುಮ್ಮನೆ ಬಿಂಬಿಸಿದ್ರು. ಅದೇನೋ ಕೋರ್ಟ್ದಾಗ ಹಾಕಿ ಅದೇನೋ ಸಮಸ್ಯೆ ಆದ ಕೂಡಲೇ ಅದನ್ನು ಜನ ಸ್ವಲ್ಪ ತಿಳಿಯೋದು ತಗೊಂಡ್ರು. ಇವೆಲ್ಲ ವಾತಾವರಣದಿಂದ BJPಗೆ ಸ್ವಲ್ಪ ದೊಡ್ಡ ಹೊಡೆತು ಕೂತು. ಮತ್ತು ಟಿಕೆಟ್ ಹಂಚಿ ಒಳಗಂದ್ರು ಈ ಸಲ ಆದಷ್ಟು ದೊಡ್ಡ ಗೊಂದಲ ಯಾವಾಗ ಆಗಿಲ್ಲ. BJP ಪಾರ್ಟಿ ನನಗೆ ಗೊತ್ತಿದ್ದಂಗೆ ಈ ಸಲ ಇಷ್ಟು ಗೊಂದಲ ಮಾಡಿಲ್ಲ ಟಿಕೆಟ್ ಕೊಡ್ಬೇಕಾದ್ರೆ. ಹೌದು, ಭಾಳ ಗೊಂದಲ ಮಾಡಿದ್ರು. ಯಾರು ಒಳ್ಳೆ ಜನರಿಗೆ ಟಿಕೆಟ್ ಸರಿಯಾಗಿ ಕೊಡಲಿಲ್ಲ. ಏನೋ 76 ಜನರಿಗೆ ಹೊಸ ಮುಖ ಅಂತ ಏನೋ ಕೊಟ್ಟರು. ಅವ್ರು ಯಾರು ಅಷ್ಟು ಬಿಡಬೇಕು, 4 ಜನ ಅಷ್ಟು 70 ಜನರು 4 ಜನ ಅಷ್ಟು. ಹೀಗೆಲ್ಲ ಟಿಕೆಟ್ ಗೊಂದಲನೂ ಆಯಿತು. ಜಾತಿ ಜನ ಗೊಂದಲಗಳು ಇವೆಲ್ಲ ಅಂದ್ರೆ ಈ ಕರಪ್ಷನ್ ಗೊಂದಲಗಳು ಇವೆಲ್ಲ ಆಗೋದ್ರಿಂದ BJP ಭಾಳ ದೊಡ್ಡ ಹೊಡೆದು ಕುಂತು ಇವತ್ತು ಬರೀ 66 ಸೀಟ್ ಬಂದ್ರೆ ಅವ್ರ 5 ಗ್ಯಾರಂಟಿ ಅಂತ ಹೇಳಿ ಅವ್ರು 136 ಸೀಟ್ ಬಂದರು. ಈಗ ಏನಾಗಿದ್ದ ಪರಿಸ್ಥಿತಿ ಅಂದ್ರೆ ಇನ್ನೂ ಕಾಲು ಮಿಂಚಲು ಟೈಮ್ ಇತ್ತು. ಯಾಕಂದ್ರೆ ಮೋದಿಯವ್ರ ಬಗ್ಗೆ ಒಂದು ದೊಡ್ಡ ಅಭಿಮಾನ ಇದ್ದಂಥ ಜನ ಅದಾರ. ಯಡಿಯೂರಪ್ಪನವ್ರ ಬಗ್ಗೆಯೂ ಸಾಕಷ್ಟು ಅಭಿಮಾನ ಇದ್ದಂಥವ್ರು. ಯಡಿಯೂರಪ್ಪನವ್ರು ಅಂಥವ್ರಿಗೆ ಒಂದು ಸ್ವಲ್ಪ ಜವಾಬ್ದಾರಿ ಕೊಟ್ಟು ಅವ್ರಿಗೊಂದು ಒಳ್ಳೆ ಕೆಲಸ ಅಂದ್ರೆ ಮಾಡ್ರಿ ಅಂತ ಅವ್ರಿಗೊಂದು ಜವಾಬ್ದಾರಿ ಕೊಟ್ಟು ಅಡ್ಡಾಡಕ್ಕೆ ಹಚ್ಚಿರಂತಂದ್ರೆ ಅದು ಇನ್ನೂ ಸಂಘಟನೆ ಸಾಕಷ್ಟು ಮಾಡ್ತಾರೆ. ಮತ್ತು ಬೇರೆ ಬೇರೆ ಎಲ್ಲೆಲ್ಲಿ ಸಮಸ್ಯೆಗಳಾಗಿ ಅವ್ರನ್ನೆಲ್ಲ ಮತ್ತೆ ಕೂಡಿಸ್ಕೊಂಡು ಮಾಡ್ಕೊಂಡು ಹೋದ್ರೆ 100% ಮತ್ತೊಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗಕ್ಕೆ ಸಾಧ್ಯತೆ ಐತಿ. ಇಷ್ಟೆಲ್ಲ ಇದ್ದರೂ ಈ ಸಲ ಹೋದ ಸಲ ಹೆಂಗೆ 28ರೊಳಗೆ 26 ಸೀಟ್ BJP ಬಂದಿದ್ದು, 25 ಸಪೋರ್ಟೆಡ್ ಪಕ್ಷದ 25 ಅಂತ ತಿಳ್ಕೊಂಡ್ರು. ಈ ಸಲ 25 ಸೀಟ್ ಮತ್ತು ಹೊಳೆ ತರಬೇಕಂತ ಅಷ್ಟು ಸರಳ ಕೆಲಸ ಅಂತಿಲ್ಲ. ಯಾಕಂದ್ರೆ ಈ ಸಲ ಗೌರ್ಮೆಂಟ್ ಕಾಂಗ್ರೆಸ್ ಐತಿ, ಮತ್ತು ಗ್ಯಾರಂಟಿಗಳು ಇರ್ಬೋದು. ಆಮೇಲೆ ಮತ್ತು ಮಧ್ಯಮ ವರ್ಗದ ಜನ ಇನ್ನೂ ಏನಿಲ್ಲ, ನಮ್ಮ BJP ವೋಟರ್ಸ್ ಅಂದ್ರೆ ಮಧ್ಯಮ ವರ್ಗದವರು ಮತ್ತು ಎಜುಕೇಟೆಡ್ ಜನ. ಅವ್ರು ಯಾಕೋ ಒಂದು ಸ್ವಲ್ಪ ಪಕ್ಷದ ಬಗ್ಗೆ ಹೆಚ್ಚು ವಾತಾವರಣ ನಿರ್ಮಾಣ ಅಂದರೆ ಒಳ್ಳೆಯ ವಾತಾವರಣ ಮಾತಾಡೋದಿಲ್ಲ. ನಾವೆಲ್ಲ ಹಳ್ಳಿಯಾಗಿ ಹೋಗ್ತಿರ್ತೀವಲ್ಲ, ಏನೈತಂದ್ರೆ ಬೆಲೆ ಏರಿಕೆ ಇರ್ಬೋದು, ಇವೆಲ್ಲ ಸರಿಯಾಗಿ ಕನ್ವಿನ್ಸ್ ಮಾಡಾಕ್ತಾ ಇರಲಿಲ್ಲ ಯಾರೋ ನಮ್ಮ ಜನ. ಬೆಲೆ ಏರಿಕೆ, ಈ ಪೆಟ್ರೋಲ್ ಇರ್ಬೋದು ಮತ್ತು ಏನಿರ್ಬೋದು, ಇವೆಲ್ಲ ಏನು ಬೆಲೆ ಏರಿಕೆ ಏನಾಗ್ಯಾವ ವರ್ಲ್ಡ್ ವಿಚಾರ ಮಾಡಿದ್ರೆ ನಮ್ಮ ಭಾರತ ದೇಶದಾಗ ಭಾಳ ದೊಡ್ಡ ಚೇಂಜಸ್ ಆಗಿಲ್ಲ. ಬೇರೆ ದೇಶದ ನಾವು ಕಂಪೇರ್ ಮಾಡಿದ್ರೆ ನಮ್ಮ ದೇಶದೊಳಗೆ ಅಷ್ಟು ದೊಡ್ಡ ಇಫೆಕ್ಟ್ ಇಲ್ಲ. ಆದರೂ ಸಾಮಾನ್ಯ ಜನರಿಗೆ ಹೊರೆ ಆಗುವಂಥ ಕೆಲವೊಂದಷ್ಟು ವ್ಯವಸ್ಥೆಗಳು ಆಗಿಬಿಟ್ಟಾವೆ. ಅದಕ್ಕೆ ಜನ ಏನಂತಾರೆ, ಇಲ್ಲ BJPಯವರು ನಮ್ಮನ್ನು ಇಷ್ಟೆಲ್ಲ ಬೆಲೆ ಏರಿಕೆ ಮಾಡಿ ನಮ್ಮ ಜೀವನ ಸರಿ ಮಾಡಿಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿಬಿಟ್ಟು. ಹೀಗಾಗಿ ಅದನ್ನು ಯಾವ ರೀತಿ ಇವರು ಕನ್ವಿನ್ಸ್ ಮಾಡಿ ನಮ್ಮ ಲೀಡರ್ಗಳು ಜನರಿಗೆ ತಿಳುವಳಿಕೆ ಕೊಡುವಂಥ ಕೆಲಸ ಮಾಡ್ತಾರೆ, ಇದ್ರ ಮ್ಯಾಗ ಮುಂದಿನ ಭವಿಷ್ಯ ಐತಿ. ಯಾಕಂದ್ರೆ ಇಲ್ಲಾಂದ್ರೆ ಅದು ಏನಾಗ್ತೈತಿ, ಇವೆಲ್ಲ ಸರಿಯಾಗಿ ವಾತಾವರಣ ನಿರ್ಮಾಣ ಆಗಲಿಲ್ಲ ಅಂತಂದ್ರೆ 10 ಸೀಟು ಬರೋ ಪರಿಸ್ಥಿತಿ ಹೋಗಿಲ್ಲ. ಈಗಿನ ವಾತಾವರಣ 12 to 15 ಸೀಟ್ ಮಟ್ಟ ಕೊಡುವಂಥ ವಾತಾವರಣ ಐತಿ ಇಲ್ಲ ನಮಗೆ. ಆದರೆ ಇವೆಲ್ಲ ಸರಿಯಾಗಿ ಆಗಲಿಲ್ಲ ಅಂತಂದ್ರೆ ಅಷ್ಟು ಬರಲಿಕ್ಕೆ ಇವೆಲ್ಲ ಸರಿ ಆಗುತ್ತೆ. ಮೊದಲ ಪಾರ್ಟಿ ಲೆವೆಲ್ದಾಗ ಸರಿ ಆಗುತ್ತೆ, ಆಮೇಲೆ ಜನರಿಗೆ ಕನ್ವಿನ್ಸ್ ಆಗುತ್ತೆ. ನಾವು ಬೆಲೆ ಏರಿಕೆ ಇವೆಲ್ಲ ಅಂದ್ರೆ ಬೇರೆ ದೇಶಕ್ಕೆ ಕಂಪೇರ್ ಮಾಡಿ ನಾವು ಒಂದು ಒಳ್ಳೆಯ ಪೊಸಿಷನ್ದಾಗ ಇದ್ದೀವಿ, ನಾವು ಪರಿಸ್ಥಿತಿ ಚಲೋ ಐತಿ. ಆದರೆ ನೋಡಿ ಬೇರೆ ಇದೆ ಅದೇ ದೊಡ್ಡ ಮುಂದುವರೆದ ದೇಶ ಅಮೇರಿಕಾ ಇಂಡಿಯಾ ಇರ್ಬೋದಲ್ಲ, ಅಲ್ಲಿಗೆ ಇಲ್ಲಿ ಕಂಪೇರ್ ಮಾಡಿದ್ರೆ ನಮಗೂ ಭಾಳ ಡಿಫ್ರೆನ್ಸ್. ನಮ್ಗೆ ಅಲ್ಲಿ ಸಾಕಷ್ಟು ಬೆಲೆ ಅಲ್ಲೂ ಆಗಿದೆ. ನಮ್ಮ ಕಂಪೇರ್ ಅವ್ರು ಹೆಚ್ಚಿದಾರೆ, ನಮ್ಗಿಂತ ಹೆಚ್ಚಿದಾರೆ. ಅದಕ್ಕೆ ನಾವು ಮೊನ್ನೆ ಲಾಸ್ಟ್ ಯುರೋಪಿಯನ್ ಕಂಟ್ರಿ ಟೂರ್ ಹೋಗಿದ್ದೆ. ಈಗ ಒಂದು 15 ಅಲ್ಲಿ ಬೆಲೆ ನೋಡಿದ್ರೆ ಇಲ್ಲಿ 40% ಡಿಫ್ರೆನ್ಸ್. ನಮ್ಗೆ ಅವ್ರು ಭಾಳ ಬೆಲೆ ಐತಿ, ಅಲ್ಲೂ ಪರಿಸ್ಥಿತಿ ಸರಿ ಇಲ್ಲ. ಅವ್ರ ಎಕಾನಮಿ ಭಾಳ ಅದು ನೋಡಿ ನಮ್ಮ ಭಾರತ ದೇಶ ಸದೃಢ ಆಗೈತಿ. ಆದರೆ ಇದನ್ನು ಕನ್ವಿನ್ಸ್ ಮಾಡುವಂಥ ನಮ್ಮ ನಾಯಕರು ಬೇಕಾಗಿರೋದು. ಅವ್ರು ಭಾಳ ಕೊರತೆ ಇದೆ ಕಾಣುತ್ತೆ. ಅದಕ್ಕೆ ಅದೆಲ್ಲ ಸರಿಯಾದ ಮುಂದೆ ಸರಿ ಆಗ್ಬೋದು ಅಂತ ವಾತಾವರಣ ಐತಿ. ನೋಡೋಣ. ಸರಿ ಸರ್, ಕರ್ನಾಟಕದಲ್ಲಿ 28 ಸ್ಥಾನದಲ್ಲಿ 26 ಸ್ಥಾನ ಪಡೆದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ, ಒಂದು JDS ಮತ್ತು ಕಾಂಗ್ರೆಸ್ ಪಡೆದಿರ್ತಕ್ಕಂಥ ಕಾಂಗ್ರೆಸ್ ಮತ್ತು JDS. ಈ ಬಾರಿ
ವಿಧಾನಸಭೆ ಚುನಾವಣೆಯಲ್ಲಿ ಮಾಡಿದಂಥ ರೀತಿಯಲ್ಲಿ ಇದೇವರೆಗೂ ಕೂಡ ಇಲ್ಲಿನ ಲೋಕಸಭೆ ಚುನಾವಣೆಯಲ್ಲಿ ಮಾಡಿದರೆ 10 ಸೀಟು ಬರೋದಿಲ್ಲ. ಸರಿಯಾದ ರೀತಿಯಿಂದ ಮಾರ್ಗದಿಂದ ಸರಿಯಾದ ಕ್ಯಾಲ್ಕುಲೇಟರಿಂದ ಮಾಡಿದರೆ ಬರುವುದು 15+20 ನಿಯರ್ದಲ್ಲಿ ಹೋಗ್ಬೋದು ಅಂತ ನಾವು ಹೇಳ್ತಾ ಇದ್ದೀವಿ. ಇವೆಲ್ಲವನ್ನು ನೋಡಿದರೆ ಈ ಸಂದರ್ಶನ ವಿಷಯದಲ್ಲಿ ಮತ್ತು ಸಂದರ್ಶನ ಮಾಹಿತಿಯೊಂದಿಗೆ ನಾವು ಹಂಚಿಕೊಂಡಿರ್ತಕ್ಕಂಥ ಸಮಯದಲ್ಲಿ ಕೂಡ ನೋಡಿದರೆ ಇಂಡಿಪೆಂಡೆಂಟ್ ಆಗಿ ತಾವಿದೆ ಕೆಜೆಪಿಯಿಂದ ಶಾಸಕರಾದ್ರೆ ಬಿಜೆಪಿ ಜೊತೆ ಜಾಯಿನ್ ಆದ್ರೆ ಬಿಜೆಪಿ ಮತ್ತು ಕೆಜೆಪಿ ಒಂದೇ ಪಕ್ಷ ಮರ್ಜ್ ಆಗಿ ಪ್ರಥಮ ಬಾರಿಗೆ 2014ರಲ್ಲಿ ನರೇಂದ್ರ ಮೋದಿ ಅವರಿಗೆ ಗುಜರಾತ್ನಿಂದ ತಗೊಂಡ್ಬಂದು ಡೆಲ್ಲಿವರೆಗೆ ಪ್ರೈಮ್ ಮಿನಿಸ್ಟರ್ ಮಾಡಲು ತಮ್ಮದು ಒಂದು ಸಾಮರ್ಥ್ಯ, ತಮ್ಮದು ಒಂದು ಎಫರ್ಟ್ ಇದ್ದಿದ್ದು. ಇದ್ದಂಥ ಸಂದರ್ಭದಲ್ಲಿ ವಿಶ್ವನಾಥ್ ಪಾಟೀಲ್ ಅವರು ಈಗ ಅವರ ನಡೆ 25,060 ಮತದಾರರ ಬಲವನ್ನು ಯಾವ ಪಕ್ಷಕ್ಕೆ ಹೋಗಬಹುದು, ಅಥವಾ NDAಗೆ ಹೋಗ್ಬೋದಾ ಅಥವಾ ಇಂಡಿಯಾಗೆ ಹೋಗ್ಬೋದಾ? ಇಲ್ಲ, ಅದನ್ನ ಹೇಳಿದ್ರೆ ಏನಾಗಿತ್ತು ಅಂದ್ರೆ ನಮ್ಮೆಲ್ಲ ಕಾರ್ಯಕರ್ತರು ನಾವೊಬ್ಬ ಡಿಸಿಷನ್ ತೊಗೊಳಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಇಲೆಕ್ಷನ್ದಾಗ ಪ್ರತಿಯೊಂದು ಹಳ್ಳಿಗೆ ಹೋಗಿ ನಾವೆಲ್ಲ ಕಾರ್ಯಕರ್ತರು ಅಂತೇಳಿ ಇಂಡಿಪೆಂಡೆಂಟ್ ಅಂತಂದಾಗ ಹೇಳ್ತೀವಿ. ಅದಕ್ಕೆ ಮತ್ತೀಗ ನಾವು ದೀಪಾವಳಿವರೆಗೂ ಸ್ವಲ್ಪ ನಾವು ವೇಟ್ ಮಾಡತ್ತೀವಿ. ದೀಪಾವಳಿ ಆಯ್ತು ಅಂತಂದ್ರೆ ಆಮೇಲೆ ನಾವು ಸ್ವಲ್ಪ ಎಲ್ಲ ನಮ್ಮ ಇಡೀ ಕ್ಷೇತ್ರ ಮತ್ತೆ ತಿರುಗಿ ನಮ್ಮೆಲ್ಲ ಜನರನ್ನು ಕರೆದು ಕೂಡಿಸಿ ಒಂದು ಏನೋ ಡಿಸಿಷನ್ ತೊಗೊಳ್ತೇವೆ. ಅವಾಗ ಒಂದು ಒಳ್ಳೆ ಡಿಸಿಷನ್ ಮಾಡ್ತೀವಿ. ನೋಡೋಣ ಯಾವ ರೀತಿ ನಮ್ಗೆ ಸ್ಪಂದನೆ ಸಿಗುತ್ತೆ. ಯಾಕಂದ್ರೆ ಮುಂದೆ ನಾವು ರಾಜಕೀಯ ಸನ್ಯಾಸ ಅಂತ ತೊಗೊಂಡಿಲ್ಲ, ಮುಂದೆ ರಾಜಕೀಯ ಮಾಡಬೇಕು. ರಾಜಕೀಯ ನಿವೃತ್ತಿನ ಪಡೆಯಲಿಲ್ಲ ಮತ್ತು ಕ್ಷೇತ್ರ ಜನ ಪಡೆಯಲಿಕ್ಕೆ ನಿಮ್ಗೆ ಬಿಡ್ತಾನೂ ಇಲ್ಲ. ಇದು ಜನ ಇವತ್ತು ಯಾರು MLA ಅದಲ್ಲ, MLA ಮನೆಗಿಂತ ಹೆಚ್ಚು ಜನ ಕೆಲಸಕ್ಕೆ ನನ್ನ ಕಡೆ ಬರ್ತಾರೆ. ಸಿಗಾವ ನಾನು ಜನರಿಗೆ, ಅವ್ರ ಜನರಿಗೆ ಸಿಗೋದೇ ಇಲ್ಲ. ಬೆಳಗ್ಗೆ 7 ಗಂಟೆಯಿಂದ ಜನರಿಗೆ ಸಿಗಾವ ನಾನು ಬೇಕಾದಾಗ ಬಂದ್ರೆ ಜನರಿಗೆ ಸಿಗ್ತದೆ. ಹೀಗಾಗಿ ಜನ ಇವತ್ತು ನನಗೆ ಅಧಿಕಾರ ಇರಲಿ ಬಿಡಲಿ, ನಮ್ಮ ಆಫೀಸರ್ಗಳು ಎಲ್ಲ ಪರಿಚಯ ಡಾಕ್ಟರ್ ಅವ್ರದ್ದು ಕ್ಲಿನಿಕ್ ಇರೋದ್ರಿಂದ ಕ್ಷೇತ್ರದ ಕ್ಲಿನಿಕ್ ನಿಂದಿದೆ. ಡೆಫಿನೆಟ್ಲಿ ನನ್ನ ಕೆಲಸಗಳನ್ನ ಮಾಡಿರ್ತೀವಿ. ಮತ್ತು ಇನ್ನೊಂದು ಹೇಳ್ತಿದ್ರೆ ಈ ರಾಜಕೀಯಕ್ಕಿಂತ ಹೆಚ್ಚು ನಂದು ಜನರ ಜೋಡಿ ಒಡನಾಟ ಇರ್ಬೋದು. ಮತ್ತು ನಾವೆಲ್ಲ ಎಜುಕೇಷನ್ ಕ್ಷೇತ್ರದೊಳಗೆ ಇರೋದ್ರಿಂದ ಜನ ನಮ್ಮ ಸಪೋರ್ಟ್ ಇದ್ದೇ ಇರ್ತದೆ. ಒಂದು ಒಳ್ಳೆಯ ವಾತಾವರಣ ಇತ್ತು ಅಂದ್ಕೊಂಡು ಜನ ಕೆಲಸಕ್ಕೆ ಬರ್ತಾರೆ, ಕೆಲಸ ಮಾಡಿಕೊಡ್ತೀವಿ. ಅದ್ರ ಮುಂದೆ ಬರುವಂಥ ತೀರ್ಮಾನದೊಳಗೆ ನೋಡೋಣ ಯಾವ ರೀತಿ ವಾತಾವರಣ ಇರ್ತೈತಿ, ನಮ್ಗೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಪಕ್ಷ, ಅದ್ರ ಮೇಲೆ ನಮ್ದು ಮುಂದಿನ ನಡೆ ನಿರ್ಧಾರ ಆಗ್ತೈತೆ ಅಂತ ಹೇಳಿ. ಸರಿ ಸರ್, ಸಮಯದ ವಿಚಾರ ಮಾಡ್ತಾ ಸಂದರ್ಶನಕ್ಕೆ ಅಂತ್ಯ ನೀಡ್ತಾ ಇದ್ದೇನೆ. ಕೊನೆಯ ಪ್ರಶ್ನೆಗಳೊಂದಿಗೆ ಹೋಗ್ತಾ ಇದ್ದೀನಿ. ಕೊನೆಯದಾಗಿ ಗ್ರಾಮೀಣ ಅಧ್ಯಕ್ಷರಾಗಿ 8 ತಾಲೂಕು 8 ವಿಧಾನಸಭಾ ಕ್ಷೇತ್ರಗಳು ತಿಳಿದಿರುವ ತಾಲೂಕುಗಳಲ್ಲಿ ಕೂಡ ತಾವು ಅಧ್ಯಕ್ಷರಾಗಿ ನ್ಯೂಸ್ 43 ಇಂಡಿಯಾ ಜೊತೆ ಮಾಜಿ ಶಾಸಕರಾಗಿ ಮತ್ತು ಮಾಜಿ ಅಭ್ಯರ್ಥಿಯಾಗಿ ಈ ಸಂದರ್ಶನದಲ್ಲಿ ತಾವು ಭಾಗಿಯಾಗಿದ್ದೀರಿ. ಕೊನೆಯದಾಗಿ ನಿಮ್ಮ ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ 8 ವಿಧಾನಸಭಾ ಕ್ಷೇತ್ರಗಳು ಮತ್ತು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂಥ 8 ವಿಧಾನಸಭಾ ಕ್ಷೇತ್ರಗಳು ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಹೇಳಿಕೆ ಇಷ್ಟಪಡ್ತಾ ಇದ್ದೀರಾ? ಮುಂದಿನ ಲೋಕಸಭೆ ಚುನಾವಣೆ ಬಗ್ಗೆ ಒಂದು ಸ್ವತಂತ್ರ ಅಭ್ಯರ್ಥಿಯಾಗಿ ಏನು ಹೇಳಿಕೆ ಇಷ್ಟಪಡ್ತಾ ಇದ್ದೀರಾ? ನಾನು ಹೇಳೋದಿಷ್ಟೇ ರೀ, ನಮ್ಮ ಒಳ್ಳೆಯ ಅಭ್ಯರ್ಥಿನ ಆರಿಸಿಕೊಟ್ರೆ ನಮ್ಮ ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯತೆ ಐತಿ. ಅದಕ್ಕೆ ನಾವು ಅಲ್ಲಿವರೆಗೂ ಕಾಯೋಣ. ಯಾರು ಒಬ್ಬ ಒಳ್ಳೆಯ ಅಭ್ಯರ್ಥಿ ಇರ್ತಾರ ಅವ್ರನ್ನ ಸಪೋರ್ಟ್ ಮಾಡಿ ಅವ್ರನ್ನ ಆರಿಸಿಕೊಳ್ಳುವಂಥ ಕೆಲಸ ಮಾಡೋಣ, ದೇಶ ಉಳಿಸುವಂಥ ಕೆಲಸ ಮಾಡೋಣ ಅಂತ ಹೇಳಿ ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಇಷ್ಟೊತ್ತವರೆಗೆ ಸಮಯ ನೀಡಿಕೊಟ್ಟಿದ್ದಕ್ಕೆ, ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಮತ್ತು ಜನಸಂಪರ್ಕ ಮಾಡುವಂಥ ಸಂದರ್ಭದಲ್ಲಿ ಜನರಿಗಾಗಿ ಕೊಟ್ಟಿರ್ತಕ್ಕಂಥ ಮೀಸಲುವಾಗಿ ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್. ವೀಕ್ಷಕರೇ, ಗಮನಿಸಿದಲ್ಲ ಇಷ್ಟೊತ್ತು ಇದು ಕೆಜೆಪಿ ಪಕ್ಷದ ಮಾಜಿ ಶಾಸಕರಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿವಾಗಿರ್ತಕ್ಕಂಥ 2018ರಲ್ಲಿ 2024ರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ವಿಧಾನಸಭೆ ಚುನಾವಣೆಯಲ್ಲಿ ಕೆಲಸ ಮಾಡುತ್ತಾ ಇಲ್ಲಿವರೆಗೆ ತಲುಪಿರ್ತಕ್ಕಂಥ ವಿಶ್ವನಾಥ್ ಪಾಟೀಲ್ ಅವರ ವಿಚಾರಗಳನ್ನು, ಯೋಚನೆಗಳನ್ನು, ಇವರ ವಿಶ್ವಾಸಗಳನ್ನು, ಇವರ ಆತ್ಮಧೈರ್ಯವನ್ನು ಮತ್ತು ಈ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಡೆವಲಪ್ಮೆಂಟ್, ಜನಸಂಪರ್ಕ, ಜನಚಿಂತನೆ, ಜನಕಾಳಜಿ, ಜನರ ವಿಶ್ವಾಸ, ಜನರ ಆತ್ಮಧೈರ್ಯ. ನಾನು ಡಾಕ್ಟರ್ಗೆ ಆದರೂ ಕೂಡ ನನ್ನ ಕ್ಷೇತ್ರನೇ ನನ್ನ ಪೇಷಂಟು, ನನ್ನ ಕ್ಷೇತ್ರನೇ ನನ್ನ ದುಡಿಮೆ, ನನ್ನ ಕ್ಷೇತ್ರನೇ ಚಿಂತನೆ, ನನ್ನ ಕ್ಷೇತ್ರದ ಬಗ್ಗೆ ಸರ್ವಾಂಗೀಣ ಅಭಿವೃದ್ಧಿಗಾಗಿ ವಂಚಿತಗೊಂಡಿರ್ತಕ್ಕಂಥ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ ಮತ್ತು ಡೆವಲಪ್ಮೆಂಟ್ ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ಪ್ರಯತ್ನಕ್ಕೆ ವಿಶ್ವಾಸ ಮಾಡುತ್ತಾ ಇಲ್ಲಿವರೆಗೆ ತಲುಪಿರ್ತಕ್ಕಂಥ 25,060 ಜನ ನನಗೆ ಮತವನ್ನು ಹಾಕಿದ್ದಾರೆ. ಅವರಿಗೆ ಯಾವುದೇ ರೀತಿಯಾಗಿ ವಿಶ್ವಾಸಕ್ಕೆ ಚ್ಯುತಿ ಬಾರದಂತೆ ನೋಡಿಕೊಂಡು ಹೋಗುವಂತ ವಿಶ್ವಾಸ ನನ್ನದು. ಸರ್ವ ಜನಾಂಗದ ಸುಖಿನೋ ಭವತು ಅನ್ನುವಂಥ ವಿಚಾರದೊಂದಿಗೆ ಮತ್ತು ಸರ್ವ ಜನಾಂಗ ತೋಟದ ವಿಶ್ವಾಸದೊಂದಿಗೆ ಇಲ್ಲಿವರೆಗೆ ತಲುಪಿರ್ತಕ್ಕಂಥ ವಿಶ್ವನಾಥ್ ಪಾಟೀಲ್ ಅವರ ವಿಚಾರಗಳು. ಲೋಕಸಭೆ ಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ಬೆಳಗಾವಿ
ಲೋಕಸಭೆ ಕ್ಷೇತ್ರ ಪ್ರಾರಂಭವಾಗಿದ್ದು 1957ರಿಂದ 2021ರವರೆಗೆ ಆಯ್ಕೆ ಆಗ್ತಾ ಬಂದಿರತಕ್ಕಂಥ ಕಾಂಗ್ರೆಸ್ ಇರಲಿ, JDS ದಳ ಪಕ್ಷ ಇರಲಿ ಅಥವಾ ಭಾರತೀಯ ಜನತಾ ಪಕ್ಷ ಇರಲಿ, ಇದ್ರೂ ಕೂಡ ಸತತವಾಗಿ ಈ ಬಾರಿ 2004ರಿಂದ 2021ರವರೆಗೆ ಆಯ್ಕೆ ಆಗ್ತಾ ಬಂದಿರತಕ್ಕಂಥ ಶ್ರೀಮತಿ ಮಂಗಳಾ ಸುರೇಶ್ ಅಂಗಡಿಯವರಾಗಿರ್ಲಿ, 2004ರಿಂದ 19ವರೆಗೆ ಆಯ್ಕೆ ಆಗಿರ್ತಕ್ಕಂಥ 28ವರೆಗೆ ಆಯ್ಕೆ ಆಗಿರ್ತಕ್ಕಂಥ ಸುರೇಶ್ ಚನ್ನಬಸಪ್ಪ ಅಂಗಡಿಯವರಾಗಿರಲಿ, ಇವರ ವಿಚಾರಗಳನ್ನು, ಇವರ ಯೋಚನೆಗಳನ್ನು ಮತ್ತು ಇಂಡಿಯಾ ಮತ್ತು NDA ಅಲಯನ್ಸ್, JDS ಅಲಯನ್ಸ್ ಕರ್ನಾಟಕದಲ್ಲಿ ಆಗ್ತಾ ಇದೆ. 135 ಸ್ಥಾನದೊಂದಿಗೆ ಒಂಟಿ ಸಲಗದೊಂದಿಗೆ ಕ್ಷೇತ್ರದಲ್ಲಿ ಚುನಾವಣೆ ಹೋಗ್ತಾ ಇದೆ. ಕಾಂಗ್ರೆಸ್ ಪಕ್ಷ ಏನಾಗಬಹುದು, ನೋಡಬಹುದು, ಏನು ದುಡಿಯಬಹುದು, ಏನು ತೋರಬಹುದು. ಈ ಬಾರಿ ಗಾಳಿ ವಾತಾವರಣ 5 ಗ್ಯಾರಂಟಿದೊಂದಿಗೆ 4 ರಾಜ್ಯದ ಈ 2023 ಅಂತ್ಯದೊಂದಿಗೆ 4 ರಾಜ್ಯದ ಚುನಾವಣೆ ಬರ್ತಾ ಇದೆ. ತೆಲಂಗಾಣ, ಮಧ್ಯಪ್ರದೇಶ, ರಾಜಸ್ಥಾನ್, ಛತ್ತೀಸ್ಗಢದಲ್ಲಿ ಏನಾಗಬಹುದು, ರಾಜಸ್ಥಾನದಲ್ಲಿ ಗೆಹ್ಲೋಟ್ ಸರ್ಕಾರ ಏನಾಗಬಹುದು, KCR ಸರ್ಕಾರ, ತೆಲಂಗಾಣದಲ್ಲಿ ಏನಾಗಬಹುದು, MP ಯಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಏನಾಗಬಹುದು. ಇವೆಲ್ಲ ಒಂದು ಮಹತ್ವಪೂರ್ಣ ಬೆಳವಣಿಗೆದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಇದು ನ್ಯೂಸ್ ಆಫ್ 43 ಇಂಡಿಯಾದ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಬೈಲಹೊಂಗಲ 16ನೇ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ ಪಾಟೀಲ್ ಅವರ ವಿಚಾರಗಳನ್ನು ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ ನ್ಯೂಸ್ ಆಫ್ 43 ಇಂಡಿಯಾ. ಜೈ ಹಿಂದ್.